ಗುರುದೇವ ಆತ್ಮಾನಂದಜ್ಜ ಅವರು ಏನು ಹೇಳ್ತಾರೆ ನೋಡೋಣ. ಪ್ರಮಾಣಾತೀತವಾದದ್ದನ್ನು ಪ್ರಮಾಣಕ್ಕೆ ಒಳಪಡಿಸಲು, ಇಂದ್ರಿಯಾತೀತವಾದದ್ದನ್ನು ಇಂದ್ರಿಯಗಳ ಮುಖಾಂತರ ಹೊಂದಲು, ಅನುಭವಗಮ್ಯವಾದದ್ದನ್ನು ಕರ್ಮಗಳ ಮುಖಾಂತರ ಹೊಂದಲು ಮಾನವನು ವ್ಯರ್ಥವಾಗಿ ಪ್ರಯತ್ನಿಸುತ್ತಿದ್ದಾನೆ. ಸಣ್ಣವರಿದ್ದಾಗ ನೀವು ಹೇಗೆ ಇದ್ದಿರೋ ಹಾಗೆ ಇದ್ದು ಬಿಡ್ರಿ. ದೇಹಭಾವವನ್ನು ಮೊದಲು ಕಳೆದುಕೊಳ್ಳಬೇಕು. ದೇಹ ಭಾವದ ಜೊತೆಗೆ ಮನಸ್ಸಿನ ಹಾಗೂ ಇತರ ಎಲ್ಲ ಭಾವನೆಗಳು ತಾವಾಗಿಯೇ ನಾಶವಾಗುತ್ತವೆ. ಏನು ಹೇಳ್ತಾರ ಅಂತಂದ್ರೆ, ಪ್ರಮಾಣಾತೀತವಾದದ್ದನ್ನು ಪ್ರಮಾಣಕ್ಕೆ ಒಳಪಡಿಸಲು ಹೊರಟಿದ್ದಾನೆ. ಸಾಮಾನ್ಯವಾಗಿ ಈ ಜಗತ್ತಿನಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಪ್ರತಿಯೊಂದು ವಸ್ತುಕ್ಕೂ ಒಂದು ಪ್ರಮಾಣ ಅಂತ ಇರ್ತದ್ರಿ. ಉದಾಹರಣೆಗೆ ನೀವು ಹಾಸ್ಕೊಂಡಿರಲ್ಲ, ಇದು ಹಾಳಿ, ಇದಕ್ಕೊಂದು ಪ್ರಮಾಣ ಐತಿ. ಇಷ್ಟು ಪ್ರಮಾಣ ಐತಿ, ಇಷ್ಟು ಅಗಲ, ಇಷ್ಟು ಉದ್ದ, ಇಷ್ಟು ದಪ್ಪ, ಇಷ್ಟು ತಿಳುವು, ಅಳತಿ ಐತಿಲ್ರಿ, ಅದಕ್ಕೆ ಪ್ರಮಾಣ ಐತಿಲ್ಲ. ಈ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುಕ್ಕೂ ಪ್ರಮಾಣ ಅದ. ಆದ್ರೆ ಆನಂದ ಅಂತಕ್ಕಂಥದ್ದು ಐತಲ್ಲ, ಅದಕ್ಕೆ ಪ್ರಮಾಣ ಅಂತಕ್ಕಂಥದ್ದು ಇಲ್ಲ. ಈಗ ನೋಡಿ, ನಾವು ನಿದ್ರಿ ಒಳಗೆ ಆರಾಮವನ್ನು ಅನುಭವಿಸ್ತೇವ್ರಿ. ಗಾಢವಾದ ನಿದ್ರಿ ಒಳಗೆ ಎಷ್ಟು ಪ್ರಮಾಣ ಅನುಭವಿಸಿದೀವ್ರಿ? 1/2 ಕಿಲೋನ, 1 kg, 1 ಲೀಟರ್. ಆನಂದ ಅಂತಕ್ಕಂಥದ್ದು ಪ್ರಮಾಣಾತೀತ ಅಂತ, ಅದನ್ನ ಅಳತಿ ಮಾಡಾಕ ಬರುವುದಿಲ್ಲ. ದೃಶ್ಯ ಪ್ರಪಂಚದಲ್ಲಿರ್ತಕ್ಕಂಥ ಏನು ಕಾಣ್ತಾವಲ್ಲ ವಸ್ತುಗಳು, ಅವನ್ನ ಅಳತಿ ಮಾಡಾಕ್ ಬರ್ತೈತ್ರಿ. ಇಂದ್ರಿಯಗಮ್ಯವಾಗಿರ್ತಕ್ಕಂಥದ್ದು ಏನದಾವಲ್ಲ, ಅವನ್ನ ಅಳತಿ ಮಾಡಾಕ್ ಬರ್ತೈತಿ, ಇಷ್ಟ ಐತಿ ಅಂತ ಹೇಳಾಕ್ ಬರ್ತೈತಿ. ಆದ್ರೆ ಇಂದ್ರಿಯಾತೀತವಾಗಿರ್ತಕ್ಕಂಥ ಆನಂದವನ್ನ, ನೆಮ್ಮದಿಯನ್ನ, ಸುಖವನ್ನ, ಶಾಂತಿಯನ್ನ ಅಳತಿ ಮಾಡಾಕ ಬರುವುದಿಲ್ಲ. ಪ್ರಮಾಣವಾಗಿ ಇಷ್ಟು ಪ್ರಮಾಣ ಐತಿ ಅಂತ ಹೇಳಾಕ ಬರುವುದಿಲ್ಲ. ಅದನ್ನ ಈಗ ಹೇಳ್ತಾರಪ್ಪ ಅವರು, ಪ್ರಮಾಣಾತೀತವಾದದ್ದನ್ನು ಪ್ರಮಾಣಕ್ಕೆ ಒಳಪಡಿಸಲು. ಈ ಜಗತ್ತಿನಲ್ಲಿರ್ತಕ್ಕಂಥ ವಸ್ತುಗಳು ಪ್ರಮಾಣದಿಂದ ಕೂಡ್ಯಾವ. ಅದರೊಳಗ ಪ್ರಮಾಣ ರಹಿತವಾಗಿರ್ತಕ್ಕಂಥ ಆನಂದವನ್ನು ಹೊಂದಾಕ್ ಹೋಗ್ತೀವಿ ನಾವು, ಆರೋಪ ಮಾಡ್ಕೊಂತೀವಿ. ಆ ಆನಂದ ವಸ್ತುಗಳನ್ನು ಅವಲಂಬನೆ ಮಾಡಿಲ್ಲ. ವಸ್ತುಗಳೊಳಗೆ ಆನಂದ ಇಲ್ಲ, ಆನಂದ ವಸ್ತು ಅಲ್ಲ. ಆನಂದ ವಸ್ತು ರೂಪ ಇಲ್ಲದ, ವಸ್ತುಗಳೊಳಗೆ ಆನಂದ ಇಲ್ಲ, ಸಿಗುವುದಿಲ್ಲ. ಮತ್ತು ಆ ಪ್ರಮಾಣದಿಂದ ಕೂಡಿರ್ತಕ್ಕಂಥ, ಅಳತಿಯಿಂದ ಕೂಡಿರ್ತಕ್ಕಂಥ ವಸ್ತು ಒಳಗ ಅಳತಿನ ಇಲ್ಲದೆ ಇರತಕ್ಕಂಥ, ಪ್ರಮಾಣನ ಇಲ್ಲದೆ ಇರತಕ್ಕಂಥ ಆನಂದವನ್ನು ಅದರ ಹುಡುಕ ಕೂತೀವಿ ಅಂದ್ರೆ ನಾವು ಶಾಣ್ಯಾರು ದಡ್ಡ್ರಿ ಪ್ರಮಾಣ ದಡ್ಡ್ರಿಲ್ಲ. ಅದನ್ನ ಇಲ್ಲಿ ಹೇಳ್ತಾರೆ, ಪ್ರಮಾಣಾತೀತವಾದದ್ದನ್ನು ನೋಡ್ರಿ ಪ್ರಮಾಣಕ್ಕೆ ಒಳಪಡಿಸಲು, ಇಂದ್ರಿಯಾತೀತವಾದದ್ದನ್ನು ಇಂದ್ರಿಯಗಳ ಮುಖಾಂತರ ಹೊಂದಲು, ಅನುಭವಗಮ್ಯವಾದದ್ದನ್ನು ಕರ್ಮಗಳ ಮೂಲಕ ಹೊಂದಲು ಮಾನವನು. ಆನಂದ ಅನುಭವಗಮ್ಯ. ಆನಂದ ಅನುಭವಕ್ಕೆ ಮಾತ್ರ ನಿಲುಕ್ತದೆ, ಇಂದ್ರಿಯಗಳಿಗೆ ನಿಲುಕೋದಿಲ್ಲ. ಕಣ್ಣಿಗೆ ಏನು ಕಾಣ್ತದ ಅಂದ್ರೆ ರೂಪ ಕಾಣ್ತದ, ದೃಶ್ಯ ಪ್ರಪಂಚ ಕಾಣ್ತದ. ಕಿವಿಗೆ ಪ್ರಪಂಚದಲ್ಲಿರ್ತಕ್ಕಂಥ ಧ್ವನಿ ಕೇಳಿಸ್ತದ, ಶಬ್ದ ಕೇಳಿಸ್ತದ. ಅದು ಸುಮಧುರವಾಗಿರಬಹುದು, ಕರ್ಕಶವಾಗಿರಬಹುದು. ರೂಪ ಸುಂದರ ರೂಪ ಆಗಿರಬಹುದು, ಕುರೂಪ ಆಗಿರಬಹುದು. ಆ ದೃಶ್ಯ ದ್ವಾಡದಾಗಿರಬಹುದು ಅಥವಾ ಸಣ್ಣದಾಗಿರಬಹುದು. ನೋಡ್ರಿ, ಆ ಆಶ್ರಮ ಎಷ್ಟೈತಿ ಅಷ್ಟು ಕಾಣ್ತೈತಿ. ಅದ ಹೊರಗೆ ಹೋದಿವಿ ಅಂದ್ರೆ ಪ್ರಪಂಚ ದೊಡ್ಡದು ಕಾಣ್ತದೆ. ದೃಶ್ಯ ಸಣ್ಣ ಕಾಣಬಹುದು, ದೃಶ್ಯ ದೊಡ್ಡದು ಕಾಣಬಹುದು. ಅಳತಿ ಒಳಪಟ್ಟತಿಲ್ರಿ ಅದು. ಆಶ್ರಮ ಎಷ್ಟು ದೊಡ್ಡದೈತಪ್ಪ ಅಂದ್ರೆ ಎಷ್ಟು ಉದ್ದ ಐತಿ, ಎಷ್ಟು ಆಗಲೈತಿ ಅಂತ ಹೇಳ್ತೀವಿ ನಾವು. ಹೇಳ್ತೇವಲ್ರಿ, ಎಷ್ಟು ಎತ್ತರ ಐತಿ ಅಂತ ಹೇಳ್ತೇವಿ. ಆಕಾಶ ಬೈಲಿ ಹೇಳಕ್ಕಾಗಲ್ಲ. ನೋಡ್ರಿ, ಕಣ್ಣಿಗೆ ಕಾಣದೇ ಹೇಳಕ್ಕಾಗವಲ್ದು ಒಂದಿಷ್ಟು. ಇನ್ನು ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು
ಆನಂದವನ್ನು ಆ ಪರಮಾತ್ಮನನ್ನು ಅಳತಿ ಮಾಡಕ್ಕೆ ಬರುವುದಿಲ್ಲ. ಅಂದ್ರೆ ಕಣ್ಣಿಗೆ ದೃಶ್ಯ ಪ್ರಪಂಚ ಕಾಣ್ತದ, ವಸ್ತುಗಳ ಕಾಣ್ತವ, ಆದ್ರೆ ಆರಾಮ ಕಣ್ಣಿಗೆ ಕಾಣೋದಿಲ್ಲ. ಕಿವಿಗೆ ಶಬ್ದಗಳು ಕೇಳ್ತಾವ, ಕರ್ಕಶವಾಗಿರ್ತಕ್ಕಂಥ ಶಬ್ದ ಆಗಿರ್ಬೋದು ಅಥವಾ ಸುಮಧುರವಾಗಿರ್ತಕ್ಕಂಥ ಸಂಗೀತಮಯವಾಗಿರ್ತಕ್ಕಂಥ ಶಬ್ದ ಆಗಿರಬಹುದು. ಆದ್ರೆ ಕಿವಿಗೆ ಸಂಗೀತ ಹತ್ತದ, ಕಿವಿಗೆ ಶಬ್ದ ಹತ್ತದ ಹೊರತಾಗಿ, ಧ್ವನಿ ಹತ್ತದ ಹೊರತಾಗಿ ಆನಂದ ಹತ್ತುವುದಿಲ್ಲ. ಅದರಂತೆ ಮೂಗಿಗೆ ವಾಸನೆ ಹತ್ತದ ಹೊರತಾಗಿ ಆನಂದ ಹತ್ತುವುದಿಲ್ಲ. ಈಗ ನೋಡ್ರಿ, ಎಲ್ಲರ ಒಂದು ಮಲಿನವಾಗಿರ್ತಕ್ಕಂಥ ಪ್ರದೇಶದೊಳಗೆ ನಾವು ಹಾಸಿ ಹೊಂಟಿದ್ವಿ ಅಂತಂದ್ರೆ ಏನಂತೇವಿ? ಎಷ್ಟು ಗೊಮ್ಮನ ಆರ್ತದಪ್ಪ ಇಲ್ಲೇ ಅಂತೀವಿ ನಾವು. ಅಂದ್ರೆ ಮೂಗಿಗೆ ಎದರ ಅನುಭವ ಆತ್ರಿ? ಹೊಲಸು ವಾಸನೆಯ ಅನುಭವ. ಅದ ಒಂದು ಹೂವಿನ ತೋಟದೊಳಗೆ ಹಾಸಿ ಹೊಕ್ಕಿರ್ತೇವೆ, ಮಲ್ಲಿಗೆ ಹೂವಿನ ತೋಟದಾಗ ಹಾಸಿ ಹೊಂಟಿವಿ, ಹಾ ಅಂತ ಅನಿಸ್ತದ್ರಿ. ಘಮ 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 ಘಮ. ನಾಮೆ ಬೆಳಿಗ್ಗೆ ಎದ್ದು ವಾಕಿಂಗ್ ಓಡಾಕತ್ತಿದ್ದೀನಿ ರೀ, ಏಟ್ರಿ ಕೋತಂಬರಿ ರೀ ಈಟ ಸಿಗತತ್ರಿ, ಅದು ಭೂಮಿಯಾಗಿಂದ ರೀ. ಸ್ಮೆಲ್ ಹೆಂಗೆ ಬರ್ಬೇಕ್ರಿ ಅದು? ಕೋತಂಬರಿ ಸ್ಮೆಲ್ ಹೊಲದಾಗಿಂದ ಬೆಳಗಿನ ಟೈಮ್ ರೀ, ಘಮ 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 ನೋಡ್ರಿ. ಜವಾರಿ ಕೋತಂಬರಿ ವಾಸನೆ ರೀ, ಹುಟ್ಟುತ್ತಲೇ ಹುಣ್ಸ್ ಬಿಡ್ತತ್ರಿ ಅದು. ಎಂಥ ಹುಣ್ಸ್ ಬಿಡ್ತದ, ಘಮ 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 ಘಮ. ನಾವು ತಿಂದು ಕೂಡಲೇ ಬಿಡ್ತೇವಲ್ಲ, ಅಂಥದಲ್ಲ. ಓಡಿ ಮೇಲೆ ಅಂದ್ರೆ ಮೂಗು ಏನನ್ನ ಗ್ರಹಿಸ್ತಿ? ಹೊಲದಾಗ ಐತದ ಕೋತಂಬರಿ, ಅದರ ವಾಸನೆ ಏನಾಯ್ತು? ಮೂಗಿಗೆ ಹತ್ತಿ. ಮೂಗಿಗೆ ಹತ್ತಿದ ಕೂಡಲೇ ಏನಾಗ್ಬಿಡ್ತಿ? ತುಂತುರು ಮಳೆ ಆದಾಗ ರೀ ಗಿಡದಾಗ ಒಂಥರ ಹೂ ಬೆಳಿತೈತ್ರಿ, ಬಳ್ಳಿ ಬೆಳಿತೈತಿಲ್ಲಿ. ಅದಿಷ್ಟು ಘಮ 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 ಅಂತತ್ರಿ. ತುಂತುರು ಮಳೆ ಬಿದ್ದಿರ್ಬೇಕ್ರಿ ಬೆಳಗಿನ ಟೈಮ್, ಮಳೆ ಆದ ಟೈಮ್ದೊಳಗೆ ಅದು ಹೂವು ಒಂದೊಂದು ಕಡೆ ಅಷ್ಟೇ ಬೆಳಿತೈತ್ರಿ. ಅದು ಇಲ್ಲೇ ಸಂಬಾಳದಾರ ಹೊಲದ ಕಡೆ ಬೆಳಿತೈತ್ರಿ ಅದು ಗಿಡದಾಗ. ಇಷ್ಟು ಅಲ್ಲಿ ಎಷ್ಟ ಮತ್ರಿ ಇಷ್ಟು ಘಮ 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 ಅಂತತ್ರಿ ಅದು. ಅಂಥ ವಾಸನೆನ ಎಲ್ಲಿ ತೊಗೊಂಡಿಲ್ಲ ಅನಿಸ್ತತ್ರಿ. ಅದ್ಯಾ ಹಿಂಗಂದ್ರಿ? ಘಮ 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 ಅಂತತ್ರಿ. ನಿಮ್ಮ ಮನಿ ಎಂತೆ ಕಂಪೌಂಡ್ರ್ ಅಂತೆ ಮೂಲಿಗೆ ಹೋಯ್ತು ನೋಡ್ರಿ, ಅಗಟ್ ಯಾವಾಗ ರೀ ಆದಲ್ರಿ ಘಮ ಘಮ ನಾರ್ತತ್ರಿ ಅರಿ. ಅಂದ್ರೆ ಮೂಗಿಗೆ ಏನು ಹತ್ತಿ? ವಾಸನೆ ಹತ್ತಿ. ಅವಾಗ ಆರಾಮದ ಅನುಭವ ಎದಕ್ಕಾತು? ಮನಸ್ಸಿಗೆ ಆತು ನೋಡ್ರಿ. ಸುಂದರವಾದ ರೂಪ ನೋಡಿದಾಗ ಕಣ್ಣಿಗೆ ದೃಶ್ಯ ಕಂಡಿತಿ, ಆರಾಮದ ಅನುಭವ ಮನಸ್ಸಿಗೆ ಆತು. ನೋಡಿ, ಉದಾಹರಣೆಗೆ ಜೋಗ ಜಲಪಾತ ನೋಡಾಕ ಹೋಗಿರ್ತೀವಿ ನಾವು, ಒಟ್ಟ ನೋಡಿರೋದೇನೇ ಇಲ್ಲ. ಅದನ್ನ ನೋಡಿದ ಕೂಡಲೇ ಏನಾಗ್ಬಿಡ್ತದ ನಮ್ಗೆ? ಒಂದು ಕ್ಷಣ ಮನಸ್ಸು ಶಾಂತ ಆಗಿಬಿಡ್ತದೆ. ಕಣ್ಣಿಗೆ ಜೋಗ ಜಲಪಾತ ಕಾಣ್ತತಿ, ನೋಡಿದ ಕೂಡಲೇನ ಜೋಗ ಕಾಣ್ತತಿ ಕಣ್ಣಿಗೆ, ಆದ್ರೆ ಮನಸ್ಸು ಶಾಂತ ಆಗ್ತತಿ. ಶಾಂತ ಆದ ಕೂಡಲೇ ಶಾಂತವಾದ ಮನಸ್ಸಿನೊಳಗೆ ಆತ್ಮನ ಆನಂದ ಅನುಭವಕ್ಕೆ ಬರ್ತದೆ. ಕಣ್ಣಿಗೆ ಎಲ್ಲಿ ಬಂತ? ಕಣ್ಣಿಗೆ ಕಂಡದ್ದು ಜೋಗ, ಆನಂದ ಆಗಿದ್ದು ಮನಸ್ಸಿಗೆ. ಅಂದ್ರೆ ಇಂದ್ರಿಯ ಗಮ್ಯ ಆನಂದ ಅಲ್ಲ. ಅದರಂತೆ ಈ ಚರ್ಮಕ್ಕೆ ಮೆತ್ತಂದು, ಬಿರುಸಂದು, ಕಾವ, ಉಷ್ಣ ಅಥವಾ ತಂಪಿನ ಅನುಭವ ಆಕತಿ ಹೊರತಾಗಿ ಸುಖದ ಅನುಭವ ಆಗೋದಿಲ್ಲ. ಕೆಟ್ಟ ಶೇಡ್ ಹತ್ತಿರ್ತಾವ್ರಿ ಕೈ ಗಂಡಿಗಾಲ್ದಾಗ. ಆ ಟೈಮ್ದೊಳಗೆ ಬಡ ಬಡ ಉರಿ ಹೆಚ್ಚಿ ಕಾಸ್ಕೊಂಡ್ಬಿಟ್ರೆ ಹೆಂಗೆ ಆಕತ್ರಿ? ಉರಿ ಹೆಚ್ಚಿಕೊಳ್ಳಿ ಕಾಸ್ಕೊಳಕತ್ಕೊಳ್ಳಿ ಹೆಂಗೆ ಅನಿಸ್ತತಿ? ಹಿತ ಅನಿಸ್ತತಿ ಏನು ಮತ್ತೇನಾರ ಆಕತ್ರಿ? ಹಿತ ಅನಿಸ್ತತಿ. ಕೆಟ್ಟ ಅಣಗುಡ್ತೈತಲ್ಲ ಬಿಸಿಲು, ಅವಾಗ ಮುಂದೆ ಒಂದು ಅಗ್ಗಿಟ್ಗಿ ತಂದಿಟ್ರೆ ಹಿತ ಆಕತಿ, ದುಃಖ ಆಕತಿ. ಈ ಜಗತ್ತಿನೊಳಗೆ ವಸ್ತುಗಳು ಒಮ್ಮೆ ಹಿತ ಅನ್ನಿಸ್ತಾವ್ರಿ, ಒಮ್ಮೆ ಅಹಿತ ಅನ್ನಿಸ್ತಾವ. ಅವು ಸುಖದಾಯಕ ಅಂತ ತಿಳ್ಕೊಂಡೇವಿ. ಬೆಂಕಿ ಚಳಿಗಾಲದೊಳಗೆ ಹಿತ ಅನ್ನಿಸ್ತತ್ರಿ. ಈ ಗಾಳಿ ಬಿಸಾತ್ ನೋಡ್ರಿ, ಕೆಟ್ಟ ಹೊಲಸು ಗಾಳಿ ಬಿಸಾತತಿ. ಏನಂತಾರಲ್ರಿ ಇದು? ಆಷಾಢ ಗಾಳಿ ಬೀಸಿ ಬೀಸಿ ಬಡಿ ಹೊತ್ನ್ಯಾಗಿ ಹೇಸಿ ನನ್ನ ಜನ್ಮ ಹೆಣ್ಣಾಗಿ ಹುಟ್ಟಬಾರ್ದ ಅಂತ. ನಾ ಹೊಲದಾಗ ಗಳೆ ಹೊಡಿದಾತು, ಆಕೆ ಆರಾಮ್ ರೊಟ್ಟಿ ಮಾಡ್ಕೊಂತ, ಬಿಸಿ ರೊಟ್ಟಿ ಮಾಡ್ಕೊಂತ ಬೆಂಕಿ ಮುಂದೆ ಒಲಿ ಮುಂದೆ ಬೆಚ್ಚಗ ಕುಂತಾಳ ನೋಡೋದು. ಬ್ಯಾಸ್ಗ್ಯಾಗ
ಗ್ಯಾಸಿಗೆ ಹಾಕಿ ಹೆಂಗೆ ಆಕತಿ ಹೆಣ್ಣು ಮಕ್ಳಿಗೆ ಹೆಂಗೆ ಆಕತಿ ರೊಟ್ಟಿ ಮಾಡುವಾಗ ತ್ರಾಸ ಆಗ್ತದೆ ಇಲ್ಲ ಬೆಂಕಿ ತ್ರಾಸ ಆಕತ್ತಿಲ್ಲ ನೋಡ್ರಿ ಆ ಬೆಂಕಿ ಒಮ್ಮೆ ನಮಗೆ ಹಿತ ಕೊಟ್ರೆ ಇನ್ನೊಮ್ಮಿಗೆ ಹಿತ್ ಕೊಡ್ತದೆ ದುಃಖವನ್ನುಂಟು ಮಾಡ್ತದೆ ಇಂದ್ರಿಯ ಗಮ್ಯವಾಗಿರ್ತಕ್ಕಂಥವು ಕ್ಷಣಿಕ ಸುಖ ರೀ ಅದು ಕ್ಷಣಿಕವಾಗಿ ತೋರ್ತಕ್ಕಂಥ ಆನಂದ ಆ ವಸ್ತುವಿಂದ ಇರೋದಿಲ್ಲ ಅದು ಎದರದಿರ್ತತಿ ನನ್ನ ಆತ್ಮಂದನ ಇರ್ತತಿ ಆರಾಮ ನನ್ನ ಒಳಗ ಐತಿ ಆರಾಮ ಇಂದ್ರಿಯಗಳಿಂದ ಸಿಗುವುದಿಲ್ಲ ಆರಾಮ ಇಂದ್ರಿಯಗಳ ಸಂಪರ್ಕ ಮಾಡೋ ವಸ್ತುಗಳ ಸಂಪರ್ಕ ಮಾಡೋದ್ರಿಂದ ಸಿಗುವುದಿಲ್ಲ ಅನ್ನೋದು ಮನಸ್ಸಿಗೆ 100% ಖಾತ್ರಿ ಆಗಬೇಕು ಇದಕ್ಕೆ ತಪಸ್ಸು ಅಂತಾರೆ ಅಧ್ಯಾತ್ಮದೊಳಗೆ ತಪಸ್ಸು ಅಂದ್ರೆ ಏನು ಮನಸ್ಸಿಗೆ ಖಾತ್ರಿ ಮಾಡ್ಬೇಕು ಏನು ಖಾತ್ರಿ ಮಾಡ್ಬೇಕು ಗೌರವಕರ್ ಏನು ಖಾತ್ರಿ ಮಾಡ್ಬೇಕು ಜಿಲೇಬಿಯಾಗ ಸುಖ ಐತಿ ಎಲ್ಲೈತಿ ಆತ್ಮನೊಳಗನ ಸುಖ ಐತಿ ವಸ್ತುವಿನೊಳಗಿಲ್ಲ ನನ್ನ ಒಳಗನ ಐತಿ ನೋಡ್ರಿ ರುಚಿಕರವಾದ ಪದಾರ್ಥಗಳನ್ನು ಇಲ್ಲಿ ತನಕ ರಗಡು ತಿಂದೇವ್ರಿ ಆದ್ರೆ ಉಳ್ದತನ ಅಂದ್ರೆ ಇಲ್ಲ ಅತಿ ಸುಂದರವಾದ ದೃಶ್ಯಗಳನ್ನು ನೋಡೇವಿ ಆ ರೂಪದ ಆನಂದ ಉಳ್ದತನಂದ್ರೆ ಇಲ್ಲ ಚರ್ಮಕ್ಕೆ ಅನೇಕ ಸ್ಪರ್ಶಗಳ ಅನುಭವವನ್ನು ಪಡಿಸೇವಿ ಸುಖ ಉಳ್ದತನಂದ್ರೆ ಇಲ್ಲ ಇಲ್ಲ ಈ ಇಂದ್ರಿಯಗಳ ಸಂಪರ್ಶಜ ಭೋಗದಿಂದ ಸುಖ ಆಕ್ತೇನಿ ಅಂತಕ್ಕಂಥದ್ದು ಏನು ತಿಳಿಯಾಗ ಭ್ರಾಂತಿ ಐತಿಲ್ರಿ ಇದಕ್ಕೆ ಅಜ್ಞಾನ ಅಂತ ಅದರಿಂದ ಸಿಗೋದಿಲ್ಲ ಅಂತ ಖಾತ್ರಿ ಆತಂದ್ರೆ ಅದಕ್ಕೆ ಸುಜ್ಞಾನ ಅಂತಾರೆ ಇವತ್ತರಿಂದ ಸಿಗತೈತೆ ಅನ್ನೋದನ್ನ ಅಜ್ಞಾನ ಇವತ್ತರಿಂದ ಸಿಗೋದಿಲ್ಲ ಆ ಸಿಗತಕ್ಕಂಥ ಆನಂದ ಆತ್ಮಂದ ಅಂತ ತಿಳಿತಿ ಅಂದ್ರೆ ಅದಕ್ಕೆ ಸುಜ್ಞಾನ ಅಂತ ಈಗ ನಮಗೆ ಎದರಾಗೈತಿ ಅಂತ ಖಾತ್ರಿ ಆಗೈತಿ ವಿಷಯದೊಳಗೆ ಅಂದ್ರೆ ಇನ್ನೂ ಏನೈತ್ರಿ ಅಜ್ಞಾನ ಐತಿ ಅಂತ ಆತ್ಮನೊಳಗೆ ಅತ್ಯಂತ ಖಾತ್ರಿ ಆಕತಿ ಅಂದ್ರೆ ನಮ್ಮೊಳಗೆ ಸುಜ್ಞಾನ ನೆಲೆಯಾಗಿ ನಿಲ್ಲಾಕತ್ತೈತಿ ಅಂತ ಸುಜ್ಞಾನಿ ಆತ್ಮಜ್ಞಾನಿ ಅಕ್ಕನ ಅಜ್ಞಾನಿ ಸಂಸಾರಿ ಅಕ್ಕನ ಜನನ ಮರಣಗಳ ಚಕ್ರದೊಳಗೆ ಏನಕ್ಕನ ಸಿಕ್ಕೊಂಡು ಸಾಯ್ತಾನ ಹಿಂಗ ನೋಡ್ರಿ ಇದು ಮುಖ್ಯದ ಪ್ರಮಾಣ ವಿಚಾರ ಮಾಡಿ ಮನಸ್ಸಿಗೆ ಏನು ಮಾಡ್ಬೇಕಾಗೈತಿ ಖಾತ್ರಿ ಮಾಡ್ಬೇಕಾಗೈತಿ ಇದು ನಮ್ಮ ಉದ್ಧಾರಕ್ಕಾಗಿ ನಮ್ಮ ಕಲ್ಯಾಣಕ್ಕಾಗಿ ನಾವು ಮನಸ್ಸ ಮಾಡ್ತಕ್ಕಂಥ ಕಾರ್ಯ ಯಾರೇ ಹೇಳ್ತಾರಂತ ಮಾಡೋದನ್ನು ಯಾರ್ದಾರ ಒತ್ತಾಯಕ್ಕೆ ಮಾಡೋದನ್ನು ನನ್ನ ಉದ್ಧಾರಕ್ಕಾಗಿ ನಮ್ಮ ಕಲ್ಯಾಣಕ್ಕಾಗಿ ನಾವು ಮಾಡ್ತಕ್ಕಂಥ ಸಾಧನೆ ಇದು ಅದನ್ನ ಇಲ್ಲಿ ಹೇಳ್ತಾರೆ ಪ್ರಮಾಣಾತೀತವಾಗಿರ್ತಕ್ಕಂಥ ಆನಂದ ಇಂದ್ರಿಯಾತೀತವಾಗಿರ್ತಕ್ಕಂಥ ಆನಂದ ಮತ್ತು ವಿಷಯ ವಸ್ತುವಿನೊಳಗೆ ಸುಖ ಚೆಂದಾಗನ ನಿಲ್ತತ್ರಿ ನಮ್ಮ ಮನಸ್ಸಿನ ಸ್ಥಿತಿ ಹೆಂಗಿತ್ತಂದ್ರೆ ನಿಲ್ತತ ಮತ್ತು ವಿಷಯ ವಸ್ತುಗಳಿದ್ದಾಗನ ಸುಖ ನಿಲ್ತೈತಿ ಅಂದ್ರೆ ಎಲ್ಲರಿಗೆ ಯಾಕೆ ನಿಲ್ಲೋದಿಲ್ಲ ವಿಷಯ ವಸ್ತುಗಳ ಇದ್ದಾಗನ ಸುಖ ಅಂದ್ರೆ ಎಲ್ಲರಿಗೂ ಆ ವಸ್ತು ಬಂದಾಗನ ಯಾಕೆ ನಿಲ್ಲೋದಿಲ್ಲ ಈಗ ಜಿಲೇಬಿ ಬೇಕನ್ನೋಗಟ್ಟ ಆ ಜಿಲೇಬಿ ಬಂದ್ರೆ ಮನಸ್ಸು ನಿಲ್ತದೆ ಜಿಲೇಬಿ ಬ್ಯಾಡ ಅನ್ನೋವಾಗ ಆ ಜಿಲೇಬಿ ಬಂತಂದ್ರೆ ಎಲ್ಲಿ ನಿಲ್ತತಿ ಮನಸ್ಸು ನಿಲ್ತತನ್ರಿ ಅಯ್ಯೋ ಯಾಕರೆ ಬಂತ ಇದು ಯಾಕರೆ ಬಂತಿದು ಅಂತನ್ರಿ ಅವಾಗೇನು ಬೇಕಾಗಿರ್ತತಿ ಪೇಡೆ ಬೇಕಾಗಿರ್ತತ್ರಿ ಬಜ್ಜಿ ಪೇಡೆ ಬೇಕಾಗಿರ್ತತ ಅವಾಗ ನೋಡ್ರಿ ಅವಾಗ ಪೇಡೆ ಬಜ್ಜಿ ಬರೋ ಮಟ್ಟ ಅವ್ನು ನಿಂದ್ರದೇ ಇಲ್ಲ ಅದು ಬಂತು ತಿಂದಿಲ್ಲ ಬಂತು ಒಂದು ಸುದ್ದಿ ಬಂತಿಲ್ರಿ ಈಗ ಇದ್ರಂಗೆ ಹೇಳ್ತೀನಿ ನಿಮಗೆ ಈಗ ನೋಡ್ರಿ ಗಂಡು ಹೆಣ್ಣಿನ ನೋಡಿದ ಕೂಡಲೇ ಅದ್ರ ಮನಸ್ಸು ಆರಾಮ ಅನಿಸ್ತದೆ ಹೆಣ್ಣಿಗೆ ಗಂಡಿನ ನೋಡಿದ ಕೂಡಲೇ ಆರಾಮ ಅನಿಸ್ತದೆ ಗಂಡಿನ ನೋಡ್ರಿ ಯಾಕೆ ಆರಾಮ ಅನಿಸೋದಿಲ್ಲ ಹೆಣ್ಣಿನ ನೋಡ್ರಿ ಯಾಕೆ ಆರಾಮ ಅನಿಸೋದಿಲ್ಲ ಆಕೆ ಹಿಂಗ ಒಂದಿಟ್ಟು ಮುಟ್ಟಿಳು ಅಂತ ಮೈ ಜುಮ್ ಅಂತಂತ ಮುಟ್ಟಲ್ ರಗಡದಾರ ಮುಟ್ಟಲ್ ಜುಮ್ ಅಂತ ನೋಡಿ ಯಾವುದೋ ಒಂದು ಹುಡುಗಿ ಮುಟ್ಟಿದಾಗ ನಾನು ಮೈ ಜುಮ್ ಅಂದಂಗೆ ಆಗ್ತದೆ ಅದ ನಿನ್ನ ತಂಗಿನ ಮುಟ್ಟು ನಿಮ್ಮ ಅವ್ವನ ಮುಟ್ಟು ಅದ್ಯಾಕೆ ಜುಮ್ ಅನ್ನೋದಿಲ್ಲ ತಿಳ್ಕೊಂಡೈತ್ರಿ ಇದು ಅದು ಮನಸ್ಸಿನ ಸ್ಥಿತಿ ರೀ ಎಲ್ಲ ನೋಡಿ ನೀವು ಬೇಕಾರೆ ಅನುಭವಗಮ್ಯ ಐತಿದು ನಾವು ಯಾವ ವಸ್ತುವಿನ ಜೊತೆಗೆ ಹೆಂಗೆ ವರ್ತಿಸ್ತೀವಿ ಅದ್ರ ಮ್ಯಾಗ ನಮಗೆ ಪರಿಣಾಮ ಆಗ್ತದ್ರಿ ಆ ವಸ್ತು ಅದು ಇರುವಂಗೆ ಇರ್ತದ ಆ ವಸ್ತುವಿನ ಮ್ಯಾಗ ನಾವು ಏನು ಭಾವನೆಗಳನ್ನು ಇದನ್ನ ಮಾಡ್ತೀವಿ ಅಭಿಪ್ರಾಯ ಇಟ್ಕೊಂಡಿರ್ತೀವಿ ಅದರ ಪರಿಣಾಮ ನಮ್ಮ ಮ್ಯಾಗ ದೋಷಪೂರಿತವಾಗಿ ನೋಡಕತ್ತೀವಿ ಅಂದ್ರೆ ನಮ್ಮೊಳಗೆ ದೋಷ ಉಂಟಾಗ್ತತಿ ಅದು ದೋಷ ತೆಗೆದು ಪರಿಶುದ್ಧ ಭಾವದಿಂದ ನೋಡಿದಾಗ ಪರಿಶುದ್ಧತೆ ಉಂಟಾಗ್ತದೆ ದೃಷ್ಟಿಯಂತೆ ಸೃಷ್ಟಿ ಭಾವದಂತೆ
ಬ್ರಹ್ಮ. ದೃಷ್ಟಿ ಹಂಗ ಸೃಷ್ಟಿ ಐತಿ, ಭಾವದಂಗ ಬ್ರಹ್ಮ ಐತಿ. ನೀ ಹೆಂಗೆ ಭಾವಿಸ್ತಿ ಹಂಗಾಕತಿ. ಎಂತ ನೆನೆವನು ಅಂತನವನು. ಅದಕ್ಕೆ ಅಪ್ಪವ್ರ ಒಂದು ಮಾತು ಹೇಳ್ತಾರೆ, ಯಾರ ಮನಸ್ಸಿನ ಕಳ್ತನ ಕಳ್ಕೊಂತಾರ ನೋಡು ಅವ್ರು ಸಾಧು ಅಕ್ಕ. ನಮ್ಮ ಮನಸ್ಸಿನ ಕಳ್ತನ ಹೋಗ್ಬೇಕ್ರಿ, ಒಳ್ಳತನ ಭಾಳ ಅದಾವ ಮನಸ್ಸಿನಾಗ. ಈಗೆಲ್ಲ ನಾವು ಕಾಣ್ತೇವಲ್ಲ, ಈಗ ನಾವೆಲ್ಲ ಭಾಳ ಚಲೋ ನಾವು, ಆದ್ರೆ ನಮ್ಮ ಒಳಗೆ ನಾವು ಏನದೇವು ನಮ್ಗೆ ಗೊತ್ತು. ಎಷ್ಟು ಲಪ್ಪಂಗ್ರದೇವಿ, ಎಷ್ಟು ಉಚ್ಚಾಗೊಳದೇವಿ. ಈಗ ಒಂದು ಸೆಕೆಂಡ್ ಹೇಳ್ರಿ, ಎಷ್ಟು ಶುದ್ಧ ಅದೇ ನಾನು ನಿಮ್ಮ ಮನಸ್ಸಿಗೆ ಹೇಳ್ರಿ ನೋಡಿ ನಿಮ್ಗೆ. ಹಾಂ, ನನಗೇನು ಯಾರಿಗೂ ಹೇಳಕ್ಕೆ ಹೋಗ್ಬೇಡ್ರಿ ನೀವು, ಯಾರು ಹೇಳಕ್ಕೆ ಹೋಗ್ಬೇಡ್ರಿ ನೀವು. ನಾವು ಎಷ್ಟು ಶುದ್ಧರು ಒಂದು ಪ್ರಶ್ನೆ ಹಾಕೊಂಡ್ಬಿಟ್ರೆ ಮುಗೀತು ನೋಡ್ರಿ, ಹಿಂದಿನ ಒಟ್ಟು ಎದ್ದು ಬಿಡ್ತಾವೆ. ಇಲ್ಲಿ ಮಾಡಿ ನೋಡಿ, ಇಲ್ಲಿ ತರಲ್ಲಪ್ಪ ಅಂತನ ಮಾಡಿ ನೋಡಿ, ಇಲ್ಲಿ ತನ ಮಾಡಿ ನೋಡು ಅಂತ ನನಗೆ ಗೊತ್ತಾಗತ್ತಿ. ಹೌದು ಚಮ್ಮಣ್ಣರ, ಹಾಂ ಗೊತ್ತಾಗತ್ತಿಲ್ಲ. ಬಂದು ಹೋಗ್ತೀವಿ ಚಿತ್ರಣ ನಿಮಗೆ ಬಂತು, ನಮಗೆ ಬಂದು ಹೋತು. ಈ ಒಳಗಿನ ದೋಷ ನಾವು ಕಳ್ಕೊಂಡು ನಮ್ಮ ಮನಸ್ಸಿಗೆ ಖಾತ್ರಿ ಆಗ್ಬೇಕು, ನನ್ನಲ್ಲಿ ಬದಲಾವಣೆ ಆಕತ್ತತಿ, ನಾ ಬದಲಾವಣೆ ಆಕತ್ತೀನಿ, ಆಧ್ಯಾತ್ಮದೊಳಗೆ ಪ್ರಗತಿ ಹೊಂದಾಕತ್ತೀನಿ, ನನ್ನ ದೋಷಗಳನ್ನು ಕಳ್ಕೊಳಕತ್ತೀನಿ, ನನ್ನಲ್ಲಿ ಇಂದ್ರಿಯ ವ್ಯವಹಾರ ಕಡಿಮೆ ಆಕತ್ತತಿ, ಆತ್ಮಭಾವ ಹೆಚ್ಚಾಕತ್ತತಿ, ಹೊರಗೆ ಹೋಗೋದು ಕಡಿಮೆ ಆಗ್ತತಿ, ಒಳಗೆ ಹೋಗೋದು ಹೆಚ್ಚಾಕತ್ತತಿ. ಇದನ್ನು ಯಾರು ವಿಚಾರ ಮಾಡ್ಬೇಕ್ರಿ? ನಮಗೆ ನಾವ ವಿಚಾರ ಮಾಡ್ಕೋಬೇಕು. ಯಾರನ್ನು ಉದ್ಧಾರ ಮಾಡಕ್ಕೆ ಬಂದಿಲ್ಲ ನಾವಿಲ್ಲಿ ಭೂಮಿ ಮ್ಯಾಗ, ನಮ್ಮನ್ನು ನಾವು ಉದ್ಧಾರ ಮಾಡ್ಕೋಬೇಕು ಮೊದಲ್ರಿ. ಅದನ್ನು ನೋಡಿ ಮತ್ತೆ 4 ಮಂದಿ ಉದ್ಧಾರ ಅಕ್ಕಾರ. ಇನ್ನೊಬ್ಬರನ್ನ ಬದಲಾವಣೆ ಮಾಡಾಕ ಹೊಂಟೀವಿ ನಾವು, ನಮ್ಮನ್ನು ಬದಲಾವಣೆ ಮಾಡ್ಕೊಳಕ ತಿಳಿವಲ್ದ್ರಿ. ಅವ್ರ ಉಪಯೋಗ ಇಲ್ರಿ, ಇವ್ರ ಉಪಯೋಗ ಇಲ್ಲ, ಇವ್ರ ಉಪಯೋಗ ಇಲ್ಲ, ಅವ್ರ ಉಪಯೋಗ ಇಲ್ಲ, ಅವ್ರು ಸುದ್ದಿ ಇಲ್ಲ, ಇವ್ರು ಸುದ್ದಿ ಇಲ್ಲ. ಯಾರು ಸುದ್ದಿ ಇದ್ರು ಏನು ಮಾಡವ? ನಾವು ಸುದ್ದಿಲ್ಲ. ಅದಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಶುದ್ಧತೆಯನ್ನು ನಾವು ಮಾಡ್ಕೊಳಕ ಪ್ರಯತ್ನ ಮಾಡಬೇಕಾಗ್ಯದ. ಅದಕ್ಕೆ ಇಲ್ಲಿ ಹೇಳ್ತಾರೆ ಅವರು, ಪ್ರಮಾಣಾತೀತವಾದದ್ದನ್ನು ನೋಡ್ರಿ, ಪ್ರಮಾಣಕ್ಕೆ ಒಳಪಡಿಸಲು, ಇಂದ್ರಿಯಾತೀತವಾದದ್ದನ್ನು ಇಂದ್ರಿಯಗಳ ಮುಖಾಂತರ ಹೊಂದಲು, ನೋಡ್ರಿ ಅನುಭವಗಮ್ಯವಾದದ್ದನ್ನು ಕರ್ಮಗಳ ಮುಖಾಂತರ ಹೊಂದಲು ಅಂತಾನೆ. ಅನುಭವಕ್ಕೆ ಬರ್ತಕ್ಕಂಥದ್ದು ಏನಾರೇ ಮಾಡಿ ಹೊಂದಾಕ ಹೊಂಟಾನ್ರಿ, ತಿಳ್ಕೊಂಡು ಒಳಗೆ ಅನುಭವ ಮಾಡ್ಕೊಳ್ತಕ್ಕಂಥದ್ದು ಐತಿ. ಅದು ನಾನು ಆನಂದ ರೂಪ ಅಂತ ತಿಳ್ಕೊಳ್ದೈತಿ, ಏನಾರೇ ಮಾಡೋದಿರೋದಿಲ್ಲ, ಅನುಭವಕ್ಕೆ ತಂದುಕೊಳ್ಳೋದಿರ್ತದ್ರಿ. ಅನುಭವಕ್ಕೆ ತಂದುಕೊಳ್ಳೋದು ಬೇರೆ, ಕರ್ಮ ಮಾಡೋದು ಬೇರೆ. ಮಾನವನು ವ್ಯರ್ಥ ಪ್ರಯತ್ನಿಸುತ್ತಿದ್ದಾನೆ. ಸಣ್ಣವರಿದ್ದಾಗ ನೀವು ಹೇಗೆ ಇದ್ದೀರೋ ಹಾಗೆ ಇದ್ದು ಬಿಡಿರಿ. ನಾವೆಲ್ಲರೂ ಸಣ್ಣವರಿದ್ದಾಗ ಹೆಂಗಿದ್ದೀವ್ರಿ? ಒಟ್ರೆ ಚಿಂತಿತ್ತ, ದುಃಖಿತ್ರೆ, ನೀವೆಲ್ಲ ಬಗಟ್ ಬಗರಿ ಆಡ್ತಿದ್ರಿ ಸಣ್ಣವರಿದ್ದಾಗ. ಅಷ್ಟು ಸ್ಪೀಡ್ ಆಡ್ತಿದ್ರಿ, ಎಷ್ಟು ಆನಂದದಿಂದ ಆಡ್ತಿದ್ರಿ. ಈಗ ಆಡನ್ನು ನಡಿಯಾಕೆ ಬರುವಲ್ರಿ, ಬಗಟ್ ಬಗರಿ ಆಡೋದು. ಉಣಿಸ್ತಿದ್ರಿ, ಕಾಯ್ತಿದ್ರಿ. ಸಣ್ಣವ್ರಿದ್ದಾಗ ಏನ್ರಿ, ತಾಯಿ ಉಣಿಸ್ತಾಳ, ಏನು ಚಿಂತೆನೇ ಇರ್ತಿದ್ದಿಲ್ಲ. ಸಿಕ್ಕ ತಿನ್ನೋದು, ಅಡ್ಡಾಡೋದು, ಆರಾಮಿರ್ತದೆ. ದೊಡ್ಡವರಾದ್ವಿ ನೋಡಿ, ಶಾಣ್ಯರಾದಿವಲ್ಲ, ಚಿಂತೆ ಹೆಚ್ಚೋದು, ಚಿಂತೆ ಕಡಿಮೆ ಅದು. ಇದನ್ನೆಲ್ಲ ತುಂಬ್ಕೊಳಕತ್ತೀವಲ್ರಿ, ಅದಕ್ಕೆ ಸಣ್ಣ ಹುಡುಗರು ಇದ್ದಾಗ ಯಾವುದೇ ಚಿಂತೆ ಇರೋದಿಲ್ಲ. ದೊಡ್ಡವ್ರಾದಂಗೆ ಆರೋಪ ಮಾಡ್ಕೋತೇವಲ್ರಿ, ಅದು ಸುಖಕರ, ಇದು ಸುಖಕರ ಅಂತ ಅದನ್ನ ತಲ್ಕೋತ ಹೋಗ್ತೇವಲ್ಲ ಹೊಸದು. ಅದು ಚಿಂತೆ ಏನು ಮಾಡ್ತತಿ, ಟಚ್ ಮಾಡ್ಕೋತ ಹೋಗ್ತೀವಿ. ಅದಕ್ಕೆ ಸಣ್ಣವ್ರಿದ್ದಾಗ ಹೆಂಗಿದ್ರಿ ಹಂಗಿರ್ರಿ ಅಂತಾರೆ. ಈ ಮತ್ತು ಸಣ್ಣವ್ರಿದ್ದಾಗ ಹೆಂಗಿದ್ರಿ ಹಂಗಿರೋದಂದ್ರೆ ಹೆಂಗ್ರಿ? ಚಿಗಿದೆ ಇದು, ಮಚ್ಚಿಗಿದೆ ಇದು ಶರೀರ, ಬೆಳಿದ ಇದು. ಸಣ್ಣವ್ರಿದ್ದಂಗೆ ಭಾವನೆ ಇರ್ಬೇಕಂತಾರ ಅವ್ರು, ಶರೀರ ಬೆಳಿವಲ್ದಾಗ. ಸಣ್ಣವ್ರಿದ್ದಾಗ ಹೆಂಗೆ ನಮ್ಮ ಮನಸ್ಥಿತಿ ಇತ್ತು, ಹಂಗೆ ಮನಸ್ಥಿತಿಯನ್ನು ತಂದುಕೊಂಡಿರ್ಬೇಕು ಅಂತ ಇರ್ರಿ ಅಂತಾರಲ್ಲ. ಅವು ಸಣ್ಣ ಹುಡುಗರು ಜಗಳಾಡ್ತಿದ್ವು ಅಂತ, ಜಗಳಾಡಕತ್ತ ಕೂಡಲೇ ಅಳಾಕತ್ವಂತ. ಇವ್ರು ದೊಡ್ಡವ್ರು ಬಂದ್ರಂತ್ರಿ, ಏನು ಆ ಜಗಳ ಬಿಡ್ಸಾಕ. ಬಿಡಿಸುಟ್ಟಿಗೆನ ಅದು ದೊಡ್ಡವರಿಗೆ ಜಗಳ ಐತಂತ್ರಿ. ಹತ್ತಿಂದ ಅವು ಪೊಲೀಸ್ ಸ್ಟೇಷನ್ಗೆ ಹೋದ್ವು ಅಂತ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ಬಿತ್ತಂತ್ರಿ. ಇವ್ರು ನೋಡ್ರಿ ಅವ್ರಿಗೆ ಆಗವಲ್ದು, ಅವ್ರು ನೋಡ್ರಿ ಇವಾಗ ಆಗವಲ್ದು. ಮರುದಿವ್ಸ ಅವು ಎರಡೂ ಕೂಡಿ ಆಡಾಕತ್ತಾವ. ಅವು ಯಾವ ಜಗಳ ಆಡಿದ್ದು? ಇವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಯಾರ ಸಂಬಂಧ? ಅವು ಜಗಳಾಡಿಲ್ಲನ? ಇವ್ರು ಜಗಳಾಡಿಲ್ಲನ? ಇವ್ರು ಹೆಂಗೆ ಜಗಳಾಡಿದ್ರು? ಅವು ಹೆಂಗೆ ಜಗಳಾಡಿದ್ವು?
ಅವು ಜಗಳಾಡಿದ್ರು ಹಿಡ್ಕೊಂಡಿಲ್ಲ. ಇವು ಮುಗೀತಿ ಹಾವು ಚಾಲು ಆತ, ಕೊಡ್ಲಿ ಕುಡುಗೋಲು ಚಾಲು ಆತ. ಅಂದ್ರೆ ದೊಡ್ಡವ್ರು ಆದಂಗೆ ಏನು ಮಾಡ್ತೀವಿ ಅಂದ್ರೆ ನಾವು ಹಿಡ್ಕೊಳ್ಳೋದನ್ನು ಕಲಿತೀವಿ. ಅದರಿಂದ ಮನುಷ್ಯನಿಗೆ ಏನು ಗಟ್ಟಿ ಆಕೈತಿ ಅಂದ್ರೆ ದುಃಖ ಗಟ್ಟಿ ಆಕೈತಿ. ಸಣ್ಣವ್ರ ಗತಿ ಇರೋದ್ರ ಕಲಿ, ನಿನಗೆ ಸುಖ ಅಂತಕ್ಕಂಥದ್ದು ಗಟ್ಟಿ ಆಕೈತಿ ಅಂತ ಹೇಳ್ತಾರೆ. ಸಣ್ಣವರಿದ್ದಾಗ ನೀವು ಹೇಗೆ ಇದ್ದಿರೋ ಹಾಗೆ ಇದ್ದು ಬಿಡಿರಿ. ನೋಡ್ರಿ, ದ್ವೇಷ ಭಾವವನ್ನು ಮೊದಲು ಕಳೆದುಕೊಳ್ಳಬೇಕು. ದ್ವೇಷ ಭಾವ, ವೈರ ಭಾವ, ನಮಗೆ ಅವ್ರನ್ನ ಕಂಡ್ರೆ ಆಗೋದಿಲ್ಲ ರೀ, ಇವ್ರನ್ನ ಕಂಡ್ರೆ ಆಗೋದಿಲ್ಲ ಮತ್ತು ದ್ವೇಷ ಭಾವ ಇಟ್ಕೊಂಡು ಕುಂತಿರ್ತೀವಿ. ಅವೆಲ್ಲವನ್ನು ಏನು ಮಾಡ್ಬೇಕು? ಬಿಟ್ಟು ದ್ವೇಷ ಇಟ್ಕೊಂಡು ಸತ್ವಿ ಅಂದ್ರೆ ಗ್ಯಾರಂಟಿ ಏನಾಗಿ ಹುಡ್ತೇವೆ ನಾವು? ಏನಾಗಿ ಹುಡ್ತೇವೆ? ನಾವು ರೀ ಹಾವಿನ ವೇಷ, ಹಾವಿನ ದ್ವೇಷ 12 ವರ್ಷ ಅಂತ. ನಮ್ಮ ರೋಷ 100 ವರ್ಷ. ಅದು 12 ವರ್ಷಕ್ಕನ ಮುಗಿತೈತಿ, ಕಡಿತೈತಿ. ಇದ್ರದ್ದು ಮುಗಿದನೇ ಇಲ್ಲ. ಯಾಕೆ? ಒಳಗೆ ಹುಣಸಿಟ್ಟು ಬರ್ತೈತಿ. ಅದಕ್ಕೆ ಯಾರನ್ನೂ ದ್ವೇಷ, ಸದ್ಯ ನಮ್ಮನ್ನು ಕೊಲ್ಲಾಕ ಬಂದಾರಂದ್ರೂ ಸಹಿತ ನಾವು ಅವ್ರ ಮ್ಯಾಗಿರ್ತಕ್ಕಂಥ ದ್ವೇಷವನ್ನು ತೆಗೆದು ಹಾಕಬೇಕು ಅಂತ. ಅದಕ್ಕೆ ಗುರುಗಳೊಮ್ಮೆ ಅಂದ್ರೆ ಎಷ್ಟೋ ಮಂದಿ ನಮ್ಗೆ ವಿಷ ಹಾಕಕ್ಕೆ ಹುಟ್ಟ್ಯಾರ, ಎಷ್ಟೋ ಮಂದಿ ನಮ್ಮ ಸೇವಾ ಮಾಡಕ್ಕೆ ಹುಟ್ಟ್ಯಾರ. ಯಾಕಂದ್ರೆ ಅವರು ವಿಷ ಹಾಕಕ್ಕೆ ಯಾಕೆ ಹುಟ್ಟ್ಯಾರ ಅಂತಂದ್ರೆ ನಾವು ಹಿಂದೆ ವಿಷ ಹಾಕೀವಿ. ಒಂದಿಷ್ಟು ಮಂದಿ ಸೇವಾ ಮಾಡಕ್ಕೆ ಯಾಕೆ ಹುಟ್ಟ್ಯಾರ ಅಂದ್ರೆ ಹಿಂದೆ ನಾವು ಸೇವಾ ಮಾಡೀವಿ. ಯಾರಿಗೆ ನಾವು ಸೇವಾ ಮಾಡೀವಿ ಅವ್ರು ಸೇವಾ ಮಾಡಕ್ಕೆ ಬಂದಾರ. ಯಾರಿಗೆ ನಾವು ವಿಷ ಹಾಕೀವಿ ಅವರು ವಿಷ ಹಾಕಕ್ಕೆ ಬಂದಾರ. ಯಾರ ಜೊತೆಗೆ ನಾವು ದ್ವೇಷದ ವರ್ತನೆಯನ್ನು ಮಾಡೀವಿ ಅವ್ರು ಮುಂದಿನ ಜನ್ಮದಾಗ ನಮ್ಮನ್ನು ದ್ವೇಷ ಮಾಡಕ್ಕೆ ಬರ್ತಾರ್ರಿ. ಇದು ಶತಸಿದ್ಧ ರೀ. ಅದಕ್ಕೆ ನಾವು ಮಾಡಿದ್ದ ನಮಗೆ ಬಂದೈತಿ, ಮತ್ತೊಬ್ರು ಮಾಡಿದ್ದು ನಮಗೆ ಬಂದಿಲ್ಲ. ಹಿಂಗೆ ತಿಳ್ಕೊಂಡ್ರೆ ದ್ವೇಷ ಹೋಗತ್ತವ ಅವಾಗ ನಮ್ಗೆ ಅಂದ್ರೆ ಆಗ್ಬೋದು ಅಂದ್ರೆ ಹೋಗತ್ರಿ. ಹಾಂ, ನಾವು ಮಾಡಿದ್ದ ನಮಗೆ ಬಂದೈತಿ, ನಾವು ಮಾಡಿದ್ದ ನಮ್ಗೆ ಬಂದೈತಿ, ಮತ್ತೆ ಯಾರು ಮಾಡಿದ್ದು ಬಂದೈತ್ರಿ? ಹಾಂ, ನಾವು ಮಾಡಿದ್ದ ನಮಗೆ ಬಂದಿರ್ತೈತೆ ರೀ, ಕಟ್ಟಿದ್ರಿ ನಾವು ಮಾಡಿದ್ದ. ಅದಕ್ಕೆ ವಿಚಾರ ಮಾಡಿ ಅದನ್ನ ಏನು ಮಾಡ್ಬೇಕ್ರಿ? ಮತ್ತು ಹಿಂದೆ ಮಾಡಿದ್ದಕ್ಕೆ ಈಗ ಬಂದೈತಿ, ಮತ್ತು ಈಗೂ ಅದನ್ನ ಮಾಡಿದ್ರೆ ಮತ್ತೆ ಅದು ಬರುದೇ, ಮತ್ತೆ ಉಣ್ಣಾಕ ಕುಂದಿರ್ತಮ್ಮ. ಹಾಂ, ನನಗೊಬ್ಬರು ಪ್ರಶ್ನೆ ಕೇಳಿದ್ರಿ. ಈಗ ನೋಡ, ನಮ್ಮನ್ನೊಬ್ಬ ಬಡಿತಾನೆ, ನಾವು ಹೊಳೆ ಬಡಿತೀವಿ, ಮತ್ತೆ ಬಡಿಸ್ಕೊಳಕ್ಕೆ ಬರ್ಬೇಕು, ಹ್ಞೂ ಬಡಿ, ಮತ್ತು ಅವ್ನು ನಾ ಬಡಿದು ನಾವು ಬಡಿದ ಆ ಥರ ಬರೀ ಅಂತ ಅನ್ನುವ ಇದು ಹಿಂಗೆ ಹೊಡಿತಲ್ಲ ಮುಂದಂತ. ನಾ ಹೇಳೀನಿ, ಯಾವ ಬಡಿಬಾರ್ದಂತ ತಿಳುವಳಿಕೆ ಮಾಡ್ಕೊತಾನ ಅವ್ ಬಡಿದು ಬಿಟ್ರೆ ಅವ್ ಮುಂದೆ ಬಡ್ದು ಬರೋದಿಲ್ಲ. ಮತ್ತು ಅವ ಬಡಿಸ್ಕೊಳ್ದು ಉಳಿತಲ್ಲ ಅಂತ ನಾವು. ನೀ ಬಡಿಲಿಲ್ಲ ಅಂದ್ರೆ ನಾವು ಆತ ಬಡಿಯತನ ಅವಾಗಂತ ಹೇಳಿದ್ಮೇಲೆ. ಈಗ ರೀ ನಾವು ಒಬ್ಬನ ಬಡಿದ್ವಿ, ಉದಾಹರಣೆ ಹೇಳ್ತೀನಿ ನಿಮಗೆ. ನಾವು ಒಬ್ಬನ ಬಡದೆ, ಅವ ನನ್ನ ಬಡ್ದ, ಮುಂದೆ ನಾ ಅವನು ಬಡದಿದ್ದು ಉಣ್ಣಾಕ ನಾವು ಬರಬೇಕಾದ್ರೆ ಈಗ ತಿಳುವಳಿಕೆ ಆಯ್ತು, ನಾ ಬಡ್ದಾನಪ್ಪ ಇನ್ನು ನಾ ಬಡಿಬಾರ್ದು. ಯಾಕೆ? ಮತ್ತೆ ಬಡದ್ನಿ ಅಂದ್ರೆ ಬಡಿಸ್ಕೊಳಕ್ಕೆ ಬರ್ಬೇಕಂತ ನಾ ತಿಳಿದು ಬಿಟ್ಟನೆ ಅಂದ್ರೆ ಮತ್ತು ಅವ್ನು ಬಡಿದು ಬಾಕಿ ಉಳಿತದ ಅಂದ್ರೆ ಮತ್ತೆ ಯಾರೇ ಬಡ್ದ ಬಿಡ್ತಾರ್ರಿ. ಅವ್ನು ಮಾಡಿದ್ದು ಮಾತ್ರ ಅವನು ಬಿಡದೇ ಇಲ್ಲದ, ಅವ್ನು ಉಂಡ ತೀರ್ಬೇಕು ಅದನ್ನು. ಅದಕ್ಕೆ ನಾವು ನಮ್ಮಲ್ಲಿ ಏನು ಮಾಡ್ಕೋಬೇಕಾಗೈತಿ? ಬದಲಾವಣೆ. ದ್ವೇಷ ದ್ವೇಷದ ಫಲ ಉಣ್ಕೊಂತ ಹೊಕ್ಕಂಡ್ರಿ. ಆ ದ್ವೇಷ ಮಾಡಿದ್ದಕ್ಕೆ ನಾವು ಮತ್ತೆ ದ್ವೇಷ ಮಾಡ್ಕೊಂಡ್ರೆ ನಾವು ದ್ವೇಷ ಉಣ್ಕೊಂತ ಹೋಗೋದಕ್ಕತಿ. ಅದಕ್ಕೆ ನಾವು ದ್ವೇಷ ಬಿಟ್ಟು ಬಿಡುದ್ರಿ, ಲೈನ್ ಕಟ್ ಮಾಡಿಬಿಡೋದು. ಅದಕ್ಕೆ ಹೇಳ್ತಾರಪ್ಪ ಅವರು, ದ್ವೇಷವನ್ನು ಬಿಟ್ಟು ಬಿಡಿ ಅಂತ ಇದು ಹೇಳ್ತಾರೆ ನೋಡ್ರಿ. ದ್ವೇಷ ಭಾವನೆಯನ್ನು ಮೊದಲು ಕಳೆದುಕೊಳ್ಳಬೇಕು. ದೇಹ ಭಾವದ ಜೊತೆಗೆ ಮನಸ್ಸಿನ ಹಾಗೂ ಇತರ ಎಲ್ಲ ಭಾವನೆಗಳು ತಾವಾಗಿಯೇ ನಾಶವಾಗುತ್ತವೆ. ಇವೆಲ್ಲ ತಿಳುವಳಿಕೆ, ಆಶೆ ಕಳ್ಕೊಬೇಕ್ರಿ, ದ್ವೇಷ ಕಳ್ಕೊಬೇಕು. ಇವೆಲ್ಲ ಕಳ್ಕೊಂಡಾಗ ಏನಕತಿ? ರಾಗ ಹೋತಂದ್ರೆ, ದ್ವೇಷ ಹೋತಂತಂದ್ರೆ ಮನಸ್ಸು ಆತ್ಮನ ಕಡೆ ಹೋಗಕತ್ತದ, ದೇಹ ಭಾವ ಕಡಿಮೆ ಆಕತ್ತದ. ದೇಹ ಭಾವ, ವಿಷಯಾದಿಗಳ ಭಾವ, ಮೋಹ ಭಾವ ಕಡಿಮೆ ಆದಂಗೆ ಮನಸ್ಸು ಅಂತರ್ಮುಖ ವೃತ್ತಿಗೆ ಹೋಗ್ತದೆ. ಅವಾಗ ಎದರ ಅನುಭವ ಆಕತ್ತಂದ್ರೆ ಆತ್ಮಾನುಭವ ಆಗ್ತದೆ. ನಾನು ಆನಂದ ರೂಪನಿದ್ದೇನೆ, ನಾನು ಸುಖರೂಪನಿದ್ದೇನೆ,
ನಾನು ದೇಹ ಅಲ್ಲ, ನಾನೇ ಆನಂದ ರೂಪನಂದ ಮ್ಯಾಗ ನನಗನ್ಯವಾಗಿ ಆನಂದ ಹೊರಗಿಲ್ಲ. ಯಾವ ವಸ್ತುವಿನಿಂದ ನಾ ಆನಂದ ಹೊಂದು ಹೊರತದ್ದು ಒಂದು ತಿಳುವಳಿಕೆ ಆಗ್ತದೆ. ನೋಡ್ರಿ, ನೀವು ವಿಚಾರ ಮಾಡಿದ್ರೆ ಇಷ್ಟು ಆರಾಮ್ ಅನಿಸ್ತತ್ರಿ. ಅದು ಮನಸ್ಸಿಗೆ ಖಾತ್ರಿ ಆತಂದ್ರೆ ಹೊರಗಿನ ಎದರ ಅವಶ್ಯಕತೆನೂ ಬೇಕಾಗಿಲ್ಲ ಅಂತ ಅನಿಸ್ತತ್ರಿ. ಹಿಂಗೆಲ್ಲ ವಿಚಾರ ಮಾಡ್ರಿ ಅಂತ. ನೋಡ್ರಿ, ದೇಹ ಭಾವದ ಜೊತೆಗೆ ಮನಸ್ಸಿನ ಹಾಗೂ ಇತರ ಎಲ್ಲ ಭಾವಗಳು ತಾವಾಗಿ ನಾಶವಾಗುತ್ತವೆ. ಎಲ್ಲ ಭಾವ ಹೋಗ್ತವ್ರಿ. ಯಾವ ಭಾವ? ದ್ವೇಷ ಭಾವ ಹೋಗತಿ, ರಾಗ ಭಾವ ಹೋಗತಿ, ಮೋಹ ಭಾವ ಹೋಗ್ತದೆ, ಚಿಂತೆ ಭಾವ ಹೋಗ್ತದೆ. ಚಿಂತೆ ಹತ್ತಿದಾಗ ಹೆಂಗಿರ್ತೇವೆ ನಾವು? ಚಿಂತೆ ಕಳ್ಕೊಂಡು ಚಿಂತನೆದೊಳಗಿದ್ದಾಗ ಹೆಂಗಿರ್ತೇವೆ? ಚಿಂತೆ ಕಳ್ಕೊಂಡ್ರೆ ಮನಸ್ಸು ಪ್ರಸನ್ನವಾಗಿರ್ತದೆ ರೀ. ಚಿಂತಿತ್ತಂದ್ರೆ ಮನಸ್ಸು ಕುಗ್ಗಿದಂಗಾಗಿರ್ತದೆ. ಅದಕ್ಕೆ ನಮ್ಮ ಭಾವದಲ್ಲಿ ಬದಲಾವಣೆ ಮಾಡ್ಕೊಂಡ್ಬಿಟ್ಟಿವಿ ಅಂತಂದ್ರೆ ಏನನ್ನಾದರೂ ಸಾಧಿಸಬೇಕ ನಾನು, ಹಂಗ ಅಂತಿ ಸತ್ತು ಹೋಗ್ಬಾರ್ದು ನಾನು ಅಂತ ನಮ್ಮ ಮನಸ್ಸಿನೊಳಗೆ ಆತ್ಮವಿಶ್ವಾಸವನ್ನು ತಂದುಕೊಂಡಿವಿ ಅಂತಂದ್ರೆ ಒಳ್ಳೆಯ ಭಾವನೆ ಮಾಡಕತ್ತದ ಮನಸ್ಸು. ಅವಾಗ ಪ್ರಗತಿ ಸಾಧ್ಯ ಆಗ್ತದೆ. ನೋಡ್ರಿ, ಇತರ ಎಲ್ಲ ಭಾವಗಳು ತಾವಾಗಿ ನಾಶವಾಗುತ್ತವೆ. ನಾವು ಏನನ್ನು ಮಾಡುತ್ತಾ ಹೊರಟಿರುವೆವೋ, ಮಾಡುತ್ತಾ ಹೊರಟಿದ್ದೇವೆ. ನೋಡಿ, ಏನು ಮಾಡಾಕತ್ತೇವಿ ಅನ್ನೋದು ನಮಗೆ ಖಬರ್ ಇರಬೇಕು ಅಂತ. ಆದರೆ ಅದರಿಂದ ಏನು ಆಗಿದೆ ಎಂಬುದನ್ನು ಪರಿಶೀಲನೆ ಮಾಡಿ ನೋಡಿಕೊಳ್ಳಬೇಕು. ನಾವು ಏನು ಮಾಡಾಕತ್ತೇವಿ, ಯಾತ್ತ ಕಡೆ ಹೊಂಟೇವಿ ಅನ್ನೋದನ್ನು ಪರಿಶೀಲನೆ ಮಾಡಿ ವಿಚಾರ ಮಾಡಿ ನೋಡ್ಕೋಬೇಕು. ಎದ್ದಾಗಿನಿಂದ ಮಲಗುವವರೆಗೆ ನಾ ದೇಹ ಅನ್ನೋದು ಗಟ್ಟಿ ಮಾಡಾಕತ್ತೇನೋ, ನಾ ದೇವ ಸ್ವರೂಪದೇನೆ ಅನ್ನೋದು ಗಟ್ಟಿ ಮಾಡಾಕತ್ತೇವೋ ಅನ್ನೋದು ನೋಡ್ಕೊಂಡಾಗ ನಾವು ದೇಹ ಭಾವ ಗಟ್ಟಿ ಮಾಡಾಕತ್ತೇವಿ ಅಂತಂದ್ರೆ ನಾವು ದುಃಖ ಗಟ್ಟಿ ಮಾಡಾಕತ್ತೇವಿ ಅಂತ ಅರ್ಥ. ಅಂದ್ರೆ ಎತ್ತ ಹೊಂಟೇವಿ ನಾವು ದುಃಖದ ಗಟ್ಟಿತನ ಮಾಡಾಕ ಆ ಮಾರ್ಗದೊಳಗೆ ನಡೆಯಾಕತ್ತೇವಿ ಅಂತ ಅರ್ಥ. ಮತ್ತು ಎಷ್ಟು ಕೇಳಿ ಸ್ವಲ್ಪ ಸ್ವಲ್ಪ ವಿಚಾರ ಮಾಡಿ ನಾ ಇದನ್ನು ತಿಳಿಯಾವ ಬ್ಯಾರೆ ಅದೀನಿ ಅಂತ ತಿಳ್ಕೊಳಕತ್ತೀನಿ ಅಂತಂದ್ರೆ ಸುಖ ಗಟ್ಟಿ ಮಾಡ್ಕೊಳಕತ್ತೀನಿ ಅಂತ ಅರ್ಥ. ಸುಖದ ಸಾಧನ ಕಡೆ ಹೊಂಟೀನಿ ಅಂತ ಅರ್ಥ, ಮೋಕ್ಷದ ಕಡೆ ಹೊಂಟೀನಿ ಅಂತ ಅರ್ಥ. ಹೌದಿಲ್ರಿ ಗೌರವಕ್ಕ? ಕರೆಕ್ಟ್ ಐತಿ ಅಂತ ತಪ್ಪೈತಿ? ಕರೆಕ್ಟ್ ಐತಿ. ಮತ್ತೇನೈತೆ ಅದರ? ನೋಡ್ರಿ, ಅದನ್ನೇ ಹೇಳ್ತಾರೆ ಇವರಿಲ್ಲಿ. ನಾವು ಏನನ್ನು ಮಾಡುತ್ತಾ ಹೊರಟಿರುವೆವು, ಮಾಡುತ್ತಾ ಹೊರಟಿದ್ದೇವೆ, ಆದರೆ ಅದರಿಂದ ಏನು ಆಗಿದೆ ಎನ್ನುವುದನ್ನು ಪರಿಶೀಲನೆ ಮಾಡಿ ನೋಡಿಕೊಳ್ಳಬೇಕು. ಸಾಕ್ರೆಟಿಸನು ಬಹುಜನರ ಮಧ್ಯದಲ್ಲಿ ನಗು ನಗುತ್ತಾ ವಿಷ ಸೇವನೆಯನ್ನು ಮಾಡಿದನು, ಏಕೆಂದರೆ ಅವನಿಗೆ ಶರೀರ ಭಾವವೇ ಇರಲಿಲ್ಲ. ವಿಷಪ್ರಾಶನ ಮಾಡಿಸ್ತಾರ್ರಿ. ಹೇಮ್ಲಾಕನ್ನು ವಿಷ ಕೊಡ್ತಾರೆ. ಆ ವಿಷ ತಗೊಂಡು ಕೂಡಲೇ ಶರೀರ ಕಲ್ಲದಂಗೆ ಆಗ್ಬಿಡ್ತದೆ. ಕಾಲಾಗಿಂದನ ಇದು ಕಲ್ಲು ರೀ, ಇದು ಕೆತ್ತಾಕ ಬರೋದಿಲ್ಲ. ಹಂಗೆ ವಜ್ಜೆ ಹಾಕೋತ ಬಂದ್ರಿ ಶರೀರ ಏನಾಗ್ಬಿಡ್ತೈತಿ, ಪ್ರಾಣ ಹೋಗಿಬಿಡ್ತೈತಿ. ಅಂಥ ವಿಷ ತಗೊಂತಾರೆ. ತಗೊಂಡ್ರು ತಮ್ಮ ಆತ್ಮಭಾವದೊಳಗೆ ಉಳಿದು ಬಿಡ್ತಾರೆ. ಚಿಂತೆ ಮಾಡಲಿಲ್ಲ ಅಂತ ಯಾರು? ಸಾಕ್ರೆಟಿಸ್. ನಮ್ಮ ಮುಂದೂ ಒಂದು ವಿಷಯದ ಬಾಟ್ಲ ತಂದಿಟ್ರೆ ನಕ್ಕೊಂತ ಕುಡಿತೇವ್ರಿ. ಕುಡಿತೇವಿ, ನೀನ ಕುಡು ಸಾಯ್ ಅಂತೇವಿ. ಯಾವ ತಂದಿಟ್ರೆ ತನ್ನೋಗ ಕುಡು ಸಾಯ್. ಏಕೆಂದರೆ ಅವನಿಗೆ ಶರೀರ ಭಾವವೇ ಇರಲಿಲ್ಲ. ಶರೀರ ಭಾವವೇ ಇಲ್ಲದವರಿಗೆ ವಿಷವೇನು, ಅಮೃತವೇನು, ಮಾನವೇನು, ಅಪಮಾನವೇನು, ಸುಖವೇನು, ದುಃಖವೇನು ಎಲ್ಲವೂ ಒಂದೇ ಆಗಿರುತ್ತದೆ. ಸಿದ್ಧಾರ್ಥ ಹುಡ್ರಿಗೆ ಆ ಹೆಣ್ಮಗಳು ವಿಷ ತಂದು ಕೊಟ್ಲು. ಬ್ಯಾಡವೇ ಅಂದ್ರೆ ಅವರು, ಊಟ ಆಗೈತೆ ನಂದು, ಈಗ ಪ್ರಸಾದ ಆಗೈತಿ ಅಂತಂದ್ರೆ, ನಿಮಗಂತ ಸ್ಪೆಷಲ್ ಮಾಡ್ಕೊಂಬಂದಿನಿ ಅಪ್ಪ, ನಿಮಗೆ ಉಣಿಸಿ ತೃಪ್ತಿ ಪಡಿಸ್ಬೇಕಂತ ತೊಗೊಂಬಂದಿನಿ ಅಂತಳಾಕಿ. ನೋಡ್ರಿ, ಮತ್ತು ಸ್ಪೆಷಲ ಮಾಡ್ಕೊಂಬಂದಾಳಕಿ. ಅದಕ್ಕೆ ಸಿದ್ಧಾರೂಢರನ್ನ ಮುಗಿಸ್ಬೇಕಂತ ಬಂದಾಳ. ಒಂದು 2 ತುತ್ತು ತಿಂತಾರ್ರಿ ಅವರು. ತಿಂದಿಂದ ಹೇಳ್ತಾರೆ, ನೋಡವ್ವ ಇದನ್ನ ಆಳವಾದ ತೆಗೆದು ಹುಗಿ ಇದನ್ನು ಒಂದೊಂದು ನಗಳಿಗೆ ಒಬ್ರು ಸಾಯ್ತಾರೆ ಇದಕ್ಕಂತ ಹೇಳ್ತಾರೆ. ಗಾಬಾಗಿ ಬಿಡ್ತಾಳ್ರಿ. ಇಲ್ಲೇ ನಿಂತ್ರ ಅಷ್ಟು ವಿಷಯ ಇರ್ತೈತ್ರಿ. ಒಂದು 2-3 ತುತ್ತನ ತಿಂದಿರ್ತಾರೆ ಸಿದ್ಧಾರೂಢರು.
ಎಲ್ಲ ಶರೀರ ಬಾತ್ ಬಿಡ್ತದೆ. ಅದನ್ನೆಲ್ಲವನ್ನು ಯೋಗ ಸಾಧನೆಯಿಂದ ಅಭ್ಯಾಸದಿಂದ ತೆಗೆದು ಹಾಕಿರಿ ಮತ್ತೆ ಬದುಕಿ ಬರ್ತಾರೆ. ಚಿಂತೆ ಮಾಡಿದ್ರನ್ನು ಸಿದ್ಧಾರೂಢರು ವಿಷ ತಂದಾರ ಅಂತ ಹೆದರಿದ್ರನು ಇಲ್ಲ, ಚಿಂತೆ ಸ್ವೀಕಾರ ಮಾಡಿದ್ರು, ಅದನ್ನು ಅರಗಿಸಿಕೊಂಡ್ರು. ನಂಜನ್ನುಂಡು ನಂಜುಂಡ ಆದ ನಂತರಲ್ಲ ಹಂಗೆ ಅದನ್ನು ಮೀರಿ ನಿಂತರು ಯಾರು? ಸಿದ್ಧಾರೂಢರು. ಜೀವನ್ ಮುಂಡ ತೀರ್ಸುದ್ರಿ. ಅವ ಕಳ್ಕೊಂಡ್ಬಿಟ್ಟಿರ್ತಾನೆ ಎಲ್ಲ ರೀ. ಏನು ಬಂದರೂ ಸುಳ್ಳು ಐತಂತ ನಾವು ಏನು ಬಂದರೂ ಇದ್ದು ಬಿಡ್ತಾರ್ರಿ ಅದಕ್ಕೆ. ತಮ್ಮ ಆತ್ಮಭಾವದೊಳಗೆ ಇರ್ತಾರಲ್ರಿ, ಅವ್ರಿಗೆ ಅದ್ರ ಪರಿಣಾಮನ ಆಗುದಿಲ್ಲ. ಅವ್ರು ತಮ್ಮ ಆನಂದದೊಳಗೆ ಇರ್ತಾರೆ. ಇದು ಹಂಗೆ ತ್ರಾಸ ಇರ್ತೈತೆ. ಮತ್ತು ಅದನ್ನು ಬಾಧೆ ಇರೋ ತನಕ ಇರ್ತೈತಿ. ಅದು ಹೋಗೋ ಟೈಮ್ ಶರೀರ ಹೋಗ್ತದೆ. ನೋಡ್ರಿ, ಶರೀರ ಭಾವವೇ ಇಲ್ಲದವನಿಗೆ ವಿಷವೇನು ಅಮೃತವೇನು, ಮಾನವೇನು ಅಪಮಾನವೇನು. ಸಿದ್ಧಾರೂಢರಿಗೆ ಹಣ್ಣು ಒಗಿತಿದ್ರಂತ, ಉತ್ತತ್ತಿ ಒಗಿತಿದ್ರಂತ, ಬಾಳೆಹಣ್ಣು ಒಗಿತಿದ್ರಂತ, ಒಬ್ಬ ಚಪ್ಪಲ್ ಹೋಗೋದಂತ. ಅವ್ನು ಹಿಡ್ಕೊಂಬಂದ್ರಂತ, ಯಪ್ಪ ನಿಮಗೆ ಚಪ್ಪಲ್ ಹೋಗೋದಾನ, ಇವ್ನಿಗೆ ಏನು ಶಿಕ್ಷೆ ಕೊಡ್ಬೇಕು ಹೇಳ್ರಿ ಅಂದ್ರಂತ. ಮತ್ತು ನೀವೇನು ಒಗಿತೀರಿ ಅಂತ ಕೇಳಿ, ಬಾಳೆಹಣ್ಣು ಉತ್ತತ್ತಿ ಹೂವು ಒಗಿತೀವ್ರಿ. ಅವ್ನು ಹೋಗಿದ್ರೆ ನಿಮಗೆ ಏನಾಗತ್ತೆ? ಆನಂದ ಆಗತ್ತೆ. ಮತ್ತು ಅವ್ನಿಗೆ ಚಪ್ಪಲ್ ಹೋಗಿದ್ರೆ ಆನಂದ ಆಗೈತಿ. ಒಟ್ಟು ಎಲ್ಲರಿಗೂ ಆನಂದ ಆಗ್ತಿಲ್ಲ, ಸುಮ್ಮನೆ ಬಿಡ್ರಿ ಅಂದ್ರು. ಇವ್ರು ಹೂವು ಒಗದಾಗ ಅವ್ರಿಗೆ ಆನಂದ ಇಲ್ಲ. ನನಗೆ ಹೂವು ಒಗದಾರ ಅಂತ ಹಿಗ್ಲಿಲ್ಲ ಸಿದ್ಧಾರೂಢರು, ಚಪ್ಪಲ್ ಒಗದಾರಂತ ಹುಗ್ಲಿಲ್ಲ. ಈಗ ನೋಡ್ರಿ, ನಾವು ಅಷ್ಟು ಅಧ್ಯಾತ್ಮ ತಿಳ್ಕೊಂಡಿಂದ ಒಂದು ಗಟ್ಟಿ ಮಾಡಿಬಿಡ್ಬೇಕ್ರಿ. ನಮಗೆ ಯಾರೇ ಹಂಗಿಸ್ತಿರ್ತಾರೆ, ನಮಗೆ ಹೆಂಗದಿ ಹಿಂಗದಿ ಅಂತಿರ್ತಾರ್ರಿ. ಒಟ್ಟ ಅದನ್ನು ಹಾಕೊಳಂಗಿಲ್ಲ ತಿಳಿಯಾಗ. ಇವ್ ಉಪಯೋಗ ಇಲ್ಲ ಅಂತಾರ, ಇವನಂತ ಲಪ್ಪಂಗ ಮತ್ತಾರಿಲ್ಲತ್ತಾರ. ನಮ್ಮಂತ ಲಪ್ಪಂಗ ಮತ್ತಾರಿಲ್ಲ, ಹಚ್ಕೊಳಂಗೆ ಇಲ್ಲ. ಏನಂದ್ರೂ ತಲೆ ಕೆಡಿಸ್ಕೊಳಂಗಿಲ್ಲ ನೋಡ್ರಿ ಈ ಜಗತ್ತಿನ ಬಗ್ಗೆ. ಈಗ ನೋಡ್ರಿ, ಭಾಳ ಮಂದಿ ನಮ್ಮನ್ನು ಹೊಗಳ್ತಾರ ಅಂತ ತಿಳ್ಕೊರಿ ಈ ಜಗತ್ತಿನಾಗ. ಆ ಹೊಗಳು ತಗೊಂಡ್ರೆ ನಮಗೆ ಏನಾಗೋದೈತಿ? ಸಾಯೋ ತನಕ ಹೊಗಳ್ರಿ ಅವರು. ಅದರಿಂದ ನಮಗೆ ಏನ್ರಿ ಸಿಗ್ತತನ? ತೆಗಳಲ್ಲಿರಿ ಅವ್ರು. ಅದರಿಂದ ನಮಗೆ ಏನಾರು ನುಕ್ಸಾನ ಐತನ? ಇಲ್ಲ ಇಲ್ಲ. ಸುಮ್ಮ ಅವ್ರು ನಮಗೆ ಹಂಗಂದ್ರು, ಇವ್ರು ಹಿಂಗಂದ್ರು. ಇದು ದೊಡ್ಡದ್ರಿ. ಮನುಷ್ಯ ದುಃಖ ಹೊಂದೋದು ಭಾಳ ಇದರಿಂದನೇ ರೀ. ಏನಾರ ಕಳ್ಕೊಳ್ಳೋದಕ್ಕಿಂತ ದುಃಖ, ಕಳ್ಕೊಂಡ್ರೆ ದುಃಖ ಹೊಂದೋದಕ್ಕಿಂತ ಅವ ನಮಗೆ ಹಂಗೆ ಅಂದ್ಬಿಟ್ರಿ. ಮನಸ್ಸಿಗೆ ಎಷ್ಟು ನೋವು ಆಗ್ಬೇಡ ನಮಗೆ. ಅವ್ರು ಹಂಗೆ ಅಂದ್ಬಿಟ್ರಿ. ನಾ ಹಂಗದೇನು ರೀ, ನಾ ಅಂಥವದೇನು ರೀ, ಹಂಗೆ ಅಂದ್ಬಿಟ್ರಿ ನೋಡ್ರಿ ನನ್ನ ಮನಸ್ಸಿಗೆ. ಅವ್ರು ಎಷ್ಟು ಹಾಳ ಅನ್ಸಾಕತ್ರಿ. 15 ದಿವಸ ಆತ್ರಿ, 1 ತಿಂಗಳು ಆತ್ರಿ, 1 ವರ್ಷ ಆತ್ರಿ, ಸಮಾಧಾನ ಇಲ್ರಿ ಅಂತತಿ. ಅದನ್ನ ಯಾಕೆ ಇಟ್ಕೊಂಡು ಕೂತಿದ್ದು 1 ವರ್ಷ? ಆಗಿಂತಾಗ ಮನುಷ್ಯನಾಗ ಹಿಡ್ಕೊಂಡಾನ. ಈಗ ನೋಡ್ರಿ, ಟೆಂತ್ ತೊಗೊಂಡು ಬಂದಿರ್ತತಿ. ನಾವು ಅಲ್ರಿ, ನಾ ನಾಳೆಗೂ ಹೋಗೋದಿಲ್ರಿ, ನಾಡಿಗೂ ಹೋಗೋದಿಲ್ರಿ ಅಂದ್ರೆ ಇಟ್ಕೊಂಡು ಕುಂದ್ರ ಒತ್ತತಿ, ತ್ರಾಸಕತಿ. ಅದು ತೆಮ್ಗಿ ತೊಗೊಂಡ್ ಮಾತ್ರ ಬಿಡ್ತೇವಿಲ್ರಿ. ಅದನ್ನ ಒತ್ತಾಕತ್ತಂತ ಬಿಡ್ತೇವೋ, ಅದು ಒತ್ತವಾಲ್ದಂತ ಬಿಡ್ತೇವ್ರಿ. ಮತ್ತು ಇದು ಯಾರ್ರಿ ಅಂದದ್ದು ಒಳಗೆ ಸುತ್ತಾಕತ್ತಂದ್ರೆ ಸುತ್ತತಿ, ಇದನ್ನ ಬಿಡಬೇಕು ಅನ್ನೋದು ತಿಳಿಬೋದು ನೋಡ್ರಿ. ತಿಳಿದಿಲ್ಲ. ಇದು ಒತ್ತಾಕತ್ತೆ ಅಂದ್ರೆ ಹೆಂಗೆ ತೆಮ್ಮಿಗೆ ಹಿಡ್ಕೊಂಡು ಜೋರ ಹೋಗ್ತೀವಿ. ಬ್ಯಾಡ 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 ಬಂತಿದ್ದು ಕಬರ್ರದಲ್ಲ. ಒಂದು ಜೋರು ಬಂದಾಗ ಅವ್ನು ಹಿಡಿಬೇಕು. ಇನ್ನೊಂದು 2 ತಾಸು ಬಿಟ್ಟು ಹೋಗಿ ಅಂತ ಬಾ. ಏನಂತ ನಾವು ಮಿಲ್ಟ್ರಿ ನಿಲ್ಲಿಸ್ಬಹುದ್ರಿ, ಆರ್ಮಿ, ಇಂಡಿಯನ್ ಆರ್ಮಿ ನಿಲ್ಲಿಸ್ಬಹುದು. ಇದನ್ನ ನಿಲ್ಸಕ ಹಂಗ ಎರಡಕ್ಕೆ ಬಂದದ್ದನ್ನ ಹೆಂಗ ತಡಿಯಾಕ ಆಗೋದಿಲ್ಲ, ಬಿಟ್ಟು ಬರ್ಬೇಕಂತೀವಿ. ಹೆಂಗೆ ಯಾರ್ರಿ ಅಂದದ್ದು ಯಾಕೆ ಹಿಡ್ಕೋಬೇಕು ಅದನ್ನ? ಅದು ಒಂದು ಹೇಸಿಗಿದ್ದಂಗ್ರಿ. ಯಾವುದನ್ನು ನಮ್ಮ ಹಂತೆಗೆ ಇಟ್ಕೊಳ್ಳೋದ್ರಿಂದ ನಮಗೆ ತ್ರಾಸ ಮಾಡ್ತದ ಅಷ್ಟು ಹೇಸಿಗಿರಿ. ಪ್ರಪಂಚದ ತಲೆಯಾಗ ತುಂಬ್ಕೊಂಡು ಕುಂತು ನಾವು ಸ್ಟಾಪ್ ಮಾಡ್ಕೊಳಕತ್ತೇವೆ. ಅದು ಪ್ರಪಂಚದ್ದೆಲ್ಲ ಏನದ? ಹೇಸಿಗಿನ ಅದ. ಅದನ್ನು ಬಿಡಬೇಕು, ಇಟ್ಕೊಂಡು ಕುಂದಿರ್ಬೇಕ್ರಿ. ಅದು ಯಾಕೆ ಬಿಡ್ತತ್? ನಾಯಿ ಬಿಡ್ತತ್. ಯಾಕೆ ಅದು ನಾಯಿ? ಅದು ಹುಡುಕ್ಯಾಡಿ ತಿಂತತ್ ನಾಯಿ. ಇದ್ಯಾ ನಾಯಿ? ಇದೆಲ್ಲ ತುಂಬ್ಕೊಂಡು ಕುಂತತ್ ತಲೆಯಾಗ. ಇದೆ ಅಂತ ಹುಚ್ಚ ನಾಯಿ ಇರ್ಬೇಕು. ಅದಕ್ಕೆ ತಲೆಯಾಗ ತುಂಬ್ಕೊಂಡು ಕುಂದ್ರಾಗತ್ತದ ನೋಡಿ. ಅದನ್ನ ಏನು ಮಾಡ್ಬೇಕ್ರಿ? ಮಹಾತ್ಮರಾದವರು ಇನ್ನೂ ಐತೆ ಹೇಳ್ರಿ ಟೈಮ್. ವಿಷವೇನು ಅಮೃತವೇನು, ಮಾನೇನು ಅಪಮಾನೇನು. ಜಗತ್ತ ನಿವಾರಿಸೋದು ನಿಂಬೆಯನ್ನು ಮಾಡಿಬಿಟ್ಟಿರ್ತಾರೆ ಅವರು.
ನಿವಾರಿಸೋದು ನಿಂಬೆ ಹಣ್ಣು ಅಂದ್ರೆ ಏನು ಗೊತ್ತಿಲ್ರಿ ಹಿಂಗೆ ಇದನ್ನ ಮಾಡ್ತಾರಲ್ರಿ ಅದೇನು ರೀ ಆದಿ ದೃಷ್ಟಿ ಬೀದಿ ದೃಷ್ಟಿ ಸೂದಿ ದೃಷ್ಟಿ ಬೀದಿ ದೃಷ್ಟಿ ಅಂತ ಅಂದು ಸಾರಿಗೆ ಹಾಕಂತಾರ ಒಗದ್ ಬಿಡ್ತಾರಿಲ್ರಿ ಹಂಗ ನೋಡು ಇಷ್ಟ ದೃಷ್ಟಿ ತೆಗದಿನ ಸಾರಿಗೆ ಹಾಕಂತಾರ ನೀ ಶರಬತ್ ಮಾಡ್ಕೊಂಡು ಕುಡಿ ಅಂತಾರ ನಿವಾಳಿಸಿ ಒಗದ್ ಬಿಟ್ರೆ ಮುಗಿದು ಹೋತ್ರಿಪ್ಪ ಅದನ್ನ ವಾಳಿ ತಗೊಳ್ಳೋದಿಲ್ಲ ಹೆಂಗ ಹಂಗ್ರಿ ಇದು ಇದನ್ನ ಮಾಡ್ಬೇಕು ತಿಳ್ಕೊಂತತಿ ತಿಳ್ಕೊ ಅಂದ್ರಿ ಏನ್ ಮಾಡತತಿ ತಿಳ್ಕೊಂತತಿ ಹಿಂಗೆ ಕೂತು ವಿಚಾರ ಮಾಡ್ರಿ ಅಂತಾರ ಕುಂತು ವಿಚಾರ ಮಾಡು ಮನಸ್ಸು ಏನಕತಿ ಅಡಿ ಅವನ ಅರ್ಧದ ಹಾಳ ನಿಂತ ತೀರ್ಥ ಅಡಿ ಅವನು ಏನು ಬಂದ್ರು ಆತ್ಮಾನಂದ ಜರ್ ಅಂತಾರೆ ಏನು ಬಂದ್ರು ಕ್ಯಾಕಿ ಹೊಡಿ ನೋಡು ಮುಗಿದು ಹೋತು ಎಷ್ಟು ಮನಸ್ಸಿನಾಗಿಂದ ಎಲ್ಲ ತೆಗೆದು ಹೋದ್ರು ನೋಡ್ರಿ 10 ರೊಟ್ಟಿ ತಿಂದ್ರು ಪಚ್ಚಿನಾಕತಿ ಒಂದು ಗಂಗಾಳ ಅನ್ನ ಪಚ್ಚಿನಾಕತಿ ಯಾಕೆ ಚಿಂತಿಲ್ದಾವ ಶಾಂತಿಯಾಗಿ ನಿದ್ದೆ ಮಾಡ್ತಾನೆ ಯಾವ ಚೆನ್ನಾಗಿ ನಿದ್ದೆ ಮಾಡಿ ಹೇಳ್ತಾನೆ ನೋಡು ಬಿದ್ದು ಕೂಡಲೇ ನಿದ್ದೆ ಹತ್ತಬೇಕು ಎದ್ದು ಕೂಡಲೇ ಲದ್ದಿ ಬರ್ಬೇಕು ಅವನಂತ ಪರಮ ಸುಖಿ ಜಗತ್ತಿನೊಳಗ ಮತ್ತೆ ಯಾರಿಲ್ಲ ನಿದ್ದೆ ಆಗ್ಲಿಲ್ಲ ಲದ್ದಿ ಬರೋದಿಲ್ಲ ನಿದ್ದೆ ಲದ್ದೆ ಇಲ್ಲ ಬುದ್ಧಿ ಓಡೋದಿಲ್ಲ ನೋಡ್ರಿ ನಿದ್ದಿಲ್ಲ ಸರಿಯಾಗಿ ಲದ್ದಿಲ್ಲ ಅಂದ್ರೆ ಬುದ್ಧಿ ಓಡೋದಿಲ್ರಿ ಇವು ಮೂರು ಓಡೋದಿಲ್ಲ ಅಂದ್ರೆ ಅವನ ಜೀವನಾನ ನಿಂತು ಬಿಡ್ತತ್ರಿ ಮುಗಿದೋತ ಅಲ್ಲಿಗೆ ದುಃಖದ ಪರಮಾವಧಿ ಆಗಿಬಿಡ್ತತಿ ಯಾಕರೆ ಹುಟ್ಟಿನಪ್ಪ ಅಂತ ಅನ್ಸಾಕತ್ತತಿ ಹಾಗೆ ಎಲ್ಲೈತಿ ಅಂತಾನು ಮೂರನೇ ಮತ್ತ ಪಾವ್ ಎಲ್ಲೈತಿ ಅಂತಾನು ಎಣ್ಣೆ ಈಗೆಲ್ಲ ಬಂದಾಗ್ಯಾವ್ರಿ ಈಗ ಎಣ್ಣೆಗಳು ಯಾವುವು ಸುಮ್ಮನೆ ಎಣ್ಣೆ ಅಲ್ರಿ ಸುಮ್ಮನೆ ಎಣ್ಣೆ ತೊಗೊಂಡು ಸಾಯ್ತಾರಲ್ಲ ಇವ್ರು ಎಣ್ಣೆ ಹಚ್ಚಿ ಹೊಲಕ್ಕೆ ಹೊಡಿವ್ರಿ ಎಣ್ಣೆ ಎಂಡ ಸ್ವಲ್ಪ ಹಾಂ ತರ್ತಿದ್ರಿ ತಗೊಂಡು ಸತ್ತ ಹೋಕ್ಕಿದ್ದು ಆ ಹತ್ತಿ ಹೊಲ್ದಾನ ಹುಳ ಸಾಯ್ತಾವ ಹೆಂಗ ಹಂಗೆ ಇವು ಸಾಯ್ತಿದ್ದು ರೀ ಅವಾಗ ಒಂದು ಕಿಡಿದ ಅಡ್ವರ್ಟೈಸ್ ಬರ್ತಿತ್ತು ರೀ ಟಿವಿಯಾಗ ನೀ ಹೇಗೆ ಸತ್ಯಪ್ಪ ನನ್ನ ಹೊಲ ಹಾಳು ಮಾಡಿ ನಿನ್ನ ಹೊಲಕ್ಕೆ ಬಾಯಿ ಹಾಕಿದೆ ಅವಾಗ ಸತ್ಯ ಅದು 2 ಕೀಡಿ ಮಾತಾಡ್ತಿರ್ತಾವ್ರಿ ಅವ ಇದು ಏನಂದ್ರೆ ನೀವು ಯಾವ ಸ್ವಲ್ಪ ಅನ್ನೋದು ಅಂದ್ರೆ ಸ್ವಲ್ಪ ಎಣ್ಣೆ ಹೊಡೆದಿದ್ದಿಲ್ಲ ಅಂತ ಈಚೆ ಕಡೆದವ ಬಂದು ಬ್ಯಾರೆ ಎಣ್ಣೆ ಹೊಡೆದಿದ್ದಂತ ಅವ ನನ್ನ ಹೊಲದಾಗ ತಿಂದು ನಾ ಸಾಯ್ಲಿಲ್ಲ ಅನ್ನೋ ಮತ್ತೆ ಯಾವಾಗ ಸತ್ಯಪ್ಪ ಅಂತ ಕೇಳ್ತಿರ್ತೀನಿ ಸತ್ಯತೆ ನಾನು ಹೊಲ ಹಾಳು ಮಾಡಿ ನಿನ್ನ ಹೊಲಕ್ಕೆ ಬಾಯಿ ಹಾಕಿದ್ದೀನಿ ನಿನ್ನೆ ರೈತ ಏನು ಮಾಡಿದ ಎಂಡ ಸ್ವಲ್ಪ ನೋಡಿದೆ ತಿಂದೆ ಸತ್ಯ ಅಂತ ಎರಡು ಸತ್ತದ್ದು ಅವು ಮಾತಾಡೋದು ದೇವಾಗಿ ಮಾತಾಡ್ತಿರ್ತಾವ್ರಿ ಅವು ಏನು ಕೂಡ ಮತ್ತಿದು ಜ್ಞಾನ ತಿಳ್ಕೊಳ್ಳೋ ತಿಳುವಳಿಕಿದ್ದು ಇದು ಹೊತ್ತಿ ಹೊಡಿ ಎಣ್ಣೆ ತೊಗೊಂಡು ಇದು ಸಾಯ್ತೈತಿ ಎದಕ್ಕೆ ಸಾಯ್ತೈತಿ ಇದು ಅದು ತಿನ್ನಾಕ ಹೋಗಿ ಸಾಯ್ತಿರಿ ಇದು ಎದಕ್ಕೆ ಸತ್ತಿ ಎಣ್ಣೆ ತೊಗೊಂಡು ಇದು ತಲೆಯ ತುಂಬ್ಕೊಂಡು ಇದು ಸಾಯ್ತಿ ತಲೆ ಕೆಟ್ಟ ಸತ್ತಿ ಹೇಳೋ ಉದ್ದೇಶ ಏನು ಅಂತಂದ್ರೆ ಜ್ಞಾನಿಗಳಾದವರು ವಿಷ ಕೊಟ್ಟರು ಹೆಂಗೆ ತಗೊಳಕ್ಕೆ ಸಿದ್ಧರಾಗಿರ್ತಾರ ಅದರಂತೆ ಏನು ಮಾನ ಅಪಮಾನಗಳನ್ನ ಸಮನಾಗಿ ಸ್ವೀಕರಿಸ್ತಿರ್ತಾರ ಹಂಗೆ ನಾವು ಆ ಸಾಧನೆಯನ್ನ ಮಾಡಬೇಕು ಅಂತ ಅವ್ರಿಗೆ ಅಷ್ಟ ಮೀಸಲದಂತಂದ್ರೆ ಮಹಾತ್ಮರಷ್ಟು ಅದನ್ನ ಆಚರಣೆಗೆ ತರೋದು ಅಂದ್ರೆ ಮತ್ತು ಅವ್ರಿಗಟ್ಟ ಸುಖ ಆಕತಿ ನಮ್ಗೆ ಬೇಡ ಸುಖ ಅವ್ರಿಗಟ್ಟ ಇರಲಿಲ್ಲ ನಮಗೆ ಅದಕ್ಕೆ ಬೇಕು ಸುಖ ನಮಗೂ ಬೇಕಾದ್ರೆ ನಾವು ಆಚರಣೆಗೆ ತಂದುಕೋಬೇಕು ಅಂತ ಏಕೆಂದರೆ ಅವರಿಗೆ ಶರೀರ ಭಾವವೇ ಇರಲಿಲ್ಲ ಶರೀರ ಭಾವವೇ ಇಲ್ಲದವರಿಗೆ ವಿಷವೇನು ಅಮೃತವೇನು ಮಾನವೇನು ಅಪಮಾನವೇನು ದುಃಖವೇನು ಎಲ್ಲವೂ ಒಂದೇ ಆಗಿರುತ್ತದೆ ಪರಸ್ತ್ರೀಯನ್ನು ತಾಯಿಯಂತೆಯೂ ಪರಧನವನ್ನು ಮಣ್ಣಿನಂತೆಯೂ ಕಾಣಬೇಕು ಪರಸ್ತ್ರೀಯನ್ನು ಹೀನ ದೃಷ್ಟಿಯಿಂದ ನೋಡಿದ ಪರಪುರುಷರಿಗೂ ಪರಪುರುಷರನ್ನು ಹೀನ ದೃಷ್ಟಿಯಿಂದ ನೋಡಿದ ಸ್ತ್ರೀಯರಿಗೂ ಮನಸ್ಸಿನ ವ್ಯಭಿಚಾರದ ದೋಷವು ಹತ್ತುತ್ತದೆ ಇದರ ಪಾಪವು ಹತ್ತದೆ ಹೋಗಲಾರದು ಮನಸ್ಸಿನಲ್ಲಿ ಸದಾಚಾರ ಮಾತಿನಲ್ಲಿ ಸದಾಚಾರ ಮನದಲ್ಲಿ ವ್ಯಭಿಚಾರ ಇದು ಅತಿ ಕಪಟತನವುಳ್ಳದ್ದಾಗಿದೆ ಆಗಲೇ ನಾ ಹೇಳಿದ್ನಿಲ್ಲ ಮನಸ್ಸಿನ ಕಳ್ಳತನವನ್ನು ನಾವು ಯಾವಾಗ ಕಳ್ಕೋತೇವೆ ಆವಾಗ ಸಾಧು ಆಗ್ತೇವೆ ಅಂತ
ಪ್ರತಿಜ್ಞೆ ಮಾಡಿಬಿಡ್ಬೇಕ್ರಿ. ಎಂಥ ಪ್ರತಿಜ್ಞೆ ರೀ? ಈಗ ಮಾಡಿದ್ರೆ ಇನ್ನೊಂದು ತಾಸಿಗೆ ಆ ಪ್ರತಿಜ್ಞೆ ಬಿಟ್ಟು ಬಿಡೋದು, ತುಳಸಿಗೂ ಅನ್ನೋಂಗೆ ಆಗ್ಬಾರ್ದು. ಒಮ್ಮೆ ಮಾಡಿಬಿಟ್ವಿ ಅದು ನಮ್ಮ ಜೀವನ ಪರ್ಯಂತ ಭೀಷ್ಮ ಪ್ರತಿಜ್ಞೆ ಆಗ್ಬೇಕ್ರಿ. ಇನ್ನು ಅದ್ರ ಕಡೆ ಹೊಳ್ಳಿ ನೋಡೋದಿಲ್ಲ ಅಂದ್ರೆ ಹೊಳ್ಳಿ ನೋಡೋದು ಬಿಟ್ಟು ಬಿಡೋದ್ರಿ. ಪರಸ್ತ್ರೀಯನ್ನು ನಾ ಬಯಸೋದಿಲ್ಲ, ಕಾಣಿಸೋದಿಲ್ಲ, ಇಚ್ಛಿಸೋದಿಲ್ಲ ಅಂತ ಒಮ್ಮೆ ನಿರ್ಧಾರ ಮಾಡಿ ಬಿಟ್ಟಿವಿ ಅಂತಂದ್ರೆ ಮತ್ತೆ ಅದ್ರ ಕಡೆ ಮನಸ್ಸನ್ನು ಕಳಿಸೋಂಗಿಲ್ಲ. ಪರಪುರುಷರ ಕಡೆ ಕಳಿಸೋದಿಲ್ಲ ಅಂತ ನಿಶ್ಚಯ ಮಾಡಿಂದ ಕಳಿಸುವಂಗಿಲ್ಲ. ಅದು ಹರಿಯದದ್ರ ಕೆಲಸ ಅದ, ಅದಕ್ಕೆ ವಿಚಾರ ಹೇಳಿ ಏನು ಮಾಡ್ಬೇಕು? ಮತ್ತು ಮನಸ್ಸನ್ನು ಪರಿಶುದ್ಧ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡ್ರಿ, ಮಾತಿನಲ್ಲಿ ಸದಾಚಾರ, ಮನದಲ್ಲಿ ವ್ಯಭಿಚಾರ. ಮಾತಿನೊಳಗೆ ಮಾತ್ರ ಚಲೋ ಚಲೋ ಮಾತ್ರಿ. ಎಕ್ಕ ಅನ್ನೋದ್ರಿ ಒಳಗೆ ಇಶಿನಾದ್ರೆ ಚಲೋ ಆಕ್ಕಿತ್ತು, ಅಣ್ಣ ಅನ್ನೋದು ಇವನಾದ್ರೆ ಚಲೋ ಆಕ್ಕಿತ್ತು. ಇವೇನದಾವಲ್ರಿ ಅಕ್ಷಿದಾರಾಮೃತ ಅಂತ ಹೇಳ್ತಾರೆ ಗುರುಗಳು. ಹೇಳ್ತಾರೆ ಕಟ್ಟ ನೀತಿ ರೀ. ಈ ಖಡ್ಗದ ಅಲಿಗಿನ ಮ್ಯಾಗ ಹೊಟ್ಟಿ ಹೊಸಗಂತೂ ನಡಿಬಹುದಂತ್ರಿ, ಆದ್ರೆ ಮನಸ್ಸು ದೋಷ ಆಗ್ಲಾರ್ದಂಗೆ ನಡ್ಕೊಳಕ್ ಕಷ್ಟ ಐತಿ ಅಂತ್ರಿ. ಪಟ್ನ ಜಾರಿ ಬಿಟ್ಟಿರ್ತೈತಿ ರೀ, ಅದು ಜಿಗದು ಬಿಟ್ಟಿರ್ತೈತಿ. ಹಿಂಗೆ ನಮ್ಮ ಶಂಕರಣ್ಣವ್ರನ್ನ ದೊಡ್ಡದ ಮನೆಗೆ ಹಾಕ್ಸಿರ್ತಾರೆ, ಹೋಗ್ತಿರ್ತೀವಿ. ಇದು ನಮ್ದಾಗಿದ್ರಿ ಎಷ್ಟು ಚಲೋ ಆಕಿತ್ತಂದ್ರೆ ಹೋತಿಲ್ಲ. ಹಂಗ್ರಿ ಅದು ಮನುಷ್ಯನ ದೋಷ ಕಳ್ಕೊಂಡ್ರಿ ಕಾಯ ವಾಚ ಮನಸ ಒಳಗೆ ಶುದ್ಧ ಆತಂದ್ರೆ ನಾವು ನೋಡಿದ್ರೆ ಕಲ್ಯಾಣ ಆಕತ್ರಿ, ನಾವು ಮುಟ್ಟಿದ್ರೆ ಕಲ್ಯಾಣ ಆಕತಿ, ನಾವು ಭಾವಿಸಿದ್ರೆ ಕಲ್ಯಾಣ ಆಕತಿ. 7 ವರ್ಷ ಇದನ್ನು ಮಾಡಿ ನೀವು ಬೇಕಾರೆ ನೋಡ್ರಿ, ನೀವು ಬೇಕಾರೆ ನೀವ ಸಾಧು ಸತ್ಪುರುಷರ ಏನಂತೀವಿ ಅದೆಲ್ಲ ಹಾಕತ್ ಬಿಡ್ತತ್ರಿ. ಅಷ್ಟು ಶುದ್ಧತೆ ಬೇಕಲ್ರಿ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ ಅಂದ್ರೆ ಹರಿದಿರ್ತತ. ತಾವೇನಾಗಿರ್ತತಿ ಕರೋಕರ್ ಏನಾಗಿರ್ತತಿ? ನಿದ್ದಿಗೆ ಹೋಗಿ ಬರ್ತತಿ. ಏನಾಗಿರ್ತತ ಅಂದ್ರೆ ನಿದ್ದಿಗೆ ಹೋಗಿ ಬರ್ತತಿ. ಮುಂದೆ ಹೇಳ್ತಾರ್ರಿ, ಯಾವ ಶರೀರವನ್ನು ನೀವು ಸುಖದ ನೆಲೆಯೆಂದು ತಿಳಿದಿರುವಿರೋ ಅದೇ ಶರೀರವು ನಿಮಗೆ ಅತಿ ಕಷ್ಟವನ್ನು ಕೊಡುತ್ತದೆ. ಈ ಜಗತ್ತಿನೊಳಗೆ ನಮಗಿಂದ ನಮ್ಮ ಶರೀರಕ್ಕಿಂತ ಭಾಳ ಪ್ರೇಮ ಮತ್ತೆ ಅದ್ರ ಮ್ಯಾಗಿಲ್ರಿ, ಯಾರ ಶರೀರ ಮ್ಯಾಗೂ ಇಲ್ಲ ನಮಗೆ. ಬಡಗ್ರ ಉರಿ ಐತಿರಿಪ್ಪ, ಭಾಳ ಮಂದಿ ಇದ್ರು ಬರಿ ಬರಿ ಒಟ್ಟರು ಹೋಗಿ ನಾವು ಅಕ್ಕಿನ ಅಂತೀರಿ ಯಾರ್ರಿ? ನಾವೇನು ಮಾಡ್ತೀವಿ? ಅಲ್ಲಿಂದ ಪಾರ ಆಗ್ಬೇಕಂತೀವಿ. ಏನನ್ನು ಉಳಿಸ್ಕೋಬೇಕಂತೀವಿ? ಈ ಶರೀರವನ್ನು ಉಳಿಸ್ಕೋಬೇಕಂತೀವಿ. ಶರೀರ ಯಾಕೆ ಉಳಿಸ್ಕೋಬೇಕಂತೀವಿ? ಶರೀರ ಸುಖ ಕೊಡ್ತತಿ ಅಂತ ತಿಳ್ಕೊಳ್ಳಿ. ಆತ್ಮಾನಂದ ಆಚಾರ್ಯ ಹೇಳ್ತಾರ, ಹುಲಿಗೆ ಹೆದರುತ್ತೀಯೋ ಶರೀರಕ್ಕೆ ಹೆದರುತ್ತೀಯೋ? ಹುಲಿಗೆ ಹೆದರುವುದಿಲ್ಲ, ಶರೀರ ಸಾಯುವುದೆಂದು ಹೆದರುವಿ. ಶರೀರ ಸಾಯ್ತಂತ ಯಾಕೆ ಹೆದರ್ತಿ? ಸುಖ ಕೊಡ್ತಕ್ಕಂಥ ಶರೀರ ಹೋತಂದ್ರೆ ಸುಖನ ಹೋತಂತ ತಿಳ್ಕೊಂಡು. ಶರೀರ ಸುಖ ಕೊಡ್ತತಿ ಹೆಂಗ ವಿಚಾರ ಮಾಡಪ್ಪ. ಕಣ್ಣು ಇರಿತ, ಕಿವಿ ಇರಿತ, ಉರಿವಾತ ಇದ್ದರೆ ಶರೀರ ಸುಖ ಕೊಡುವುದೇ? ನಾಲಿಗೆ ಕರಿ ಅಗ್ರ ಎದ್ದಾಗ ಪುರಿ ಬಾಜಿ ದೋಷ ಹೊಡೆಯೋ? ತಂಬಾಕು ಮುಕ್ಕು ಎಂದರೆ ಏನು ಮಾಡುವಿ? ತಡೆಯಲಾಗದ ಬೇನೆ ಬಂದಾಗ ವಿಷ ತೆಗೆದುಕೊಳ್ಳುವರು. ತಡೆಯಲಾಗದ ಬ್ಯಾನಿ ಬರ್ತಾವಲ್ಲ ಶರೀರದಾಗ, ಏನು ಮಾಡ್ತೀವಿ? ವಿಷ ತಗೊಂಡು ಸಾಯ್ತೀವಿ. ಯಾಕೆ ಸಾಯ್ತೀವಿ ರೀ? ಅವಾಗ ಯಾಕೆ ಕಳ್ಕೊಬೇಕಂತೀವಿ? ಶರೀರ ದುಃಖ ಕೊಡಾಕತ್ತಿ. ಯಾವಾಗ ಶರೀರ ದುಃಖ ಕೊಡಾಕತ್ತತಿ ಅವಾಗ ಕಳ್ಕೊಬೇಕಂತೇವಿ. ಯಾವಾಗ ಹಿತ ಅನಿಸ್ತಿರ್ತತಿ ಆವಾಗ ಇರ್ಲಿ ಅಂತೇವಿ. ಮುಪ್ಪಾವಸ್ಥೆ ಒಳಗೆ ಅಂತಿರ್ತಾರೆ ನೋಡ್ರಿ, ಮುದುಕ ಮುದುಕಿಯರು ಏನಂತಿರ್ತಾರೆ? ದೇವರು ಕೊಂಡು ತೆಗಿವಲ್ಲ, ಕರ್ಕೋವಲ್ಲ ಅಂತ. ಹರಿಯದಾಗ ಅನ್ಬೇಕಂಗ ವಯಸ್ಸಿದ್ದಾಗ ಅಂತಾರನ್ರಿ ಅಮ್ಮಾರ? ಅನ್ನೋದಿಲ್ಲ, ಈಗೂ ಅನ್ನೋದಿಲ್ಲ, ನೀವು ಅನ್ನೋದಿಲ್ಲ, ನಾವು ಅನ್ನೋದಿಲ್ಲ. ಯಾಕೆ ಇನ್ನೂ ಚಲೋ ಅದಾವ, ಹೌದಿಲ್ರಿ ಅಮ್ಮಾರ? ಒಟ್ಟ ಕಾಲು ಜಗ್ಗಕ್ಕೆ ಬರಬಾರ್ದು, ಕೈ ಎತ್ತಾಕ್ ಬರಬಾರ್ದು, ಹಿಂಗದ್ದು ಪಚಿನ ಆಗಬಾರ್ದು, ಒಳಕ್ಕೆ ಬರಬಾರ್ದು. ಯಪ್ಪ ದೇವ್ರು ಯಾಕೆ ಇಟ್ಟನಪ್ಪ ಇದನ್ನ ಅಂತ ಅನ್ನಕತ್ತತ್ರಿ ನೋಡ್ರಿ. ಅನುಕೂಲ ಇತ್ತಂದ್ರೆ ಇರ್ಲಿ ಅಂತೈತಿ, ಅನಾನುಕೂಲ ಆತಂದ್ರೆ ನೋಡ್ರಿ ನೀವು ನೆಗಡಿ ಬಂದಾಗ ಏನಂತೇವಿ? ಮೂಗರೆ ಯಾಕೆ ಐತಿ ಅಂತೇವಿ. ಹೋಗಿಂದ ದೇವ್ರು ಕೊಡೋದು ಕೊಟ್ಟ, ಇನ್ನಡ್ ಚೂಪ್ ಅಂತ ಚಂದ ಅಂದ್ ಕೊಡಬಾರ್ದ, ಎಟ್ಟ ಅಂತ ಕೊಡಬಾರ್ದು ಅಂತೇವಿ. ಇಷ್ಟು ಮಜೆ ಅದು ಬೇಕಾದಾಗಿರ್ಲಿ ಅಂತೇವಿ. ಬ್ಯಾಡ ಅಂತಂದ್ರೆ ವಿಚಾರ ಮಾಡಿ ನೋಡ್ರಿ. ಈಗ ವಿಚಾರ ಮಾಡಿ ನೋಡುನು, ಸುಖದ ಪ್ರಮಾಣ ಹೆಚ್ಚೈತೋ ಇದರಿಂದ ದುಃಖದ ಪ್ರಮಾಣ ಹೆಚ್ಚೈತ್ರಿ? ಎಷ್ಟೈತ್ರಿ?
ಇದು ಇದ್ರ ಪ್ರಮಾಣ ಎಷ್ಟೈತಿ ಇದ್ರ ಪ್ರಮಾಣ ಎಷ್ಟೈತಿ ಹೇಳ್ರಿ 50-50 ಏನೇ 20-20 ಏನೇ ಹ್ಞೂ ಹ್ಞೂ ಶರೀರದಿಂದ ರೀ ಸಾಸಿವೆ ಕಾಳಷ್ಟು ಇಲ್ರಿ ಅದ್ರಲ್ಲಿಂದ ಆದ್ರೆ ನಾವೇನು ತಿಳ್ಕೊಂಡು ಹಾಂ ನಾನು ಹಂಗೆ ಹೇಳ್ತಾರೆ ಸಾಸಿವೆ ಕಾಳು ಸುಖಕ್ಕೆ ಸಾಗರದ ದುಃಖ ಮತ್ತಿದು ಮದುವೆ ಆಗ್ಬೇಕಾರೆ ಎಷ್ಟು ದುಃಖ ಪಡ್ತದೆ ರೀ ಕಾಗಿ ಗುಬ್ಬಿ ಏನು ಆರಾಮ್ದಾಗ ಹಾಕಾವು ಪಂದ್ರ ಹಾಕಿ ಊರಿನ ಕರಿ ಮಂದಿ ಕರಿ ಲಗು ಅಡುಗೆ ಮಾಡು ಸಾಸಿವೆ ಕಾಳು ಸುಖಕ್ಕೆ ಸಾಗರದಷ್ಟು ದುಃಖ ಅವು ಏನಿಲ್ಲ ಇಲ್ಲ ಪ್ರಾಣಿ ಆಗಿಬಿಡು ಸುಮ್ಮ ಅಂತಾರೆ ಅವರು ಇದನ್ನ ಮಾಡೋದಾದ್ರೆ ಸುಮ್ಮ ಪ್ರಾಣಿ ಆಗಿ ಜ್ಞಾನ ಹೊಂದಾಕ ಮಾನವ ಜನ್ಮ ಬಂದೈತಿ ಮತ್ತು ಇದನ್ನು ಹೊಂದಾಕ ನೀ ಪ್ರಯತ್ನ ಮಾಡಲಿಲ್ಲ ಅಂತಂದ್ರೆ ಸುಮ್ಮ ಪ್ರಾಣಿ ಆಗಿಬಿಡು ಅಜ್ಞಾನದೊಳಗೆ ಹಿಂಗೆಲ್ಲ ಆಗ್ತದೆ ದೇಹ ಸುಖ ಕೊಡ್ತದೆ ವಿಷಯಾದಿಗಳು ಸುಖ ಕೊಡ್ತಾವ ಅನ್ನೋದು ಏನು ಜನ್ಮಾಂತರ ಗಟ್ಟಿ ಹಾಕೊಂಬಂದೈತಲ್ರಿ ಅದ ನಮ್ಮ ದುಃಖಕ್ಕೆ ಕಾರಣ ಆಗ್ಯದ ದಿನಂಪ್ರತಿ ಅಟಟ್ ವಿಚಾರ ಮಾಡಿ ಅದನ್ನ ಏನು ಮಾಡ್ಬೇಕ್ರಿ ಏನು ಮಾಡ್ಬೇಕ್ರಿ ವಿಚಾರ ಮಾಡಿ ಬರೋಕ್ಕಾರ ನಿದ್ದೆ ಹೋಗಿ ತಪ್ಪೋ ಇದಕ್ರಿ ಬಕೀಟ್ ತುಂಬೈತೆ ಬಕೀಟ್ ತುಂಬಿಂದ ಎಷ್ಟು ನಾಳ ಚಾಲು ಇಟ್ಟಿರ್ರಿ ಏನಾಕತಿ ರಾಮಣ್ಣರ ಏನಾಕತಿ ತಳಗ ಬಿದ್ದೋಕಾವ್ ತುಂಬ್ಕೊಳಂಗೆ ಅದಕ್ಕೆ ಇವತ್ತೇನೇನು ಈ ವಿಷಯ ಬಂತಂದ್ರೆ ಯಪ್ಪ ಸಾಕು ತುಂಬಿ ತುಳಕತ್ತೈತಿ ಆನಂದ ಅಂತಕ್ಕಂಥದ್ರಿ ಪ್ರಮಾಣಕ್ಕೆ ಅಳವಟ್ಟಿಲ್ಲ ಮತ್ತು ಇಂದ್ರಿಯ ಗಮ್ಯ ಅಲ್ಲ ಆನಂದ ಅಂತಕ್ಕಂಥದ್ದು ಅನುಭವ ಗಮ್ಯ ಐತಿ ಅದು ಕರ್ಮಗಳಿಂದ ದೊರೆಯುವುದಿಲ್ಲ ಅಂತಕ್ಕಂಥ ವಿಚಾರಗಳನ್ನು ನೋಡಿದ್ವಿ ಮತ್ತು ಇನ್ನೊಂದು ಏನಂತಂದ್ರೆ ದ್ವೇಷ ಭಾವನೆಯನ್ನು ಬಿಡಬೇಕು ದೇಹ ಭಾವ ಬಿಡಬೇಕು ಯಾರು ಏನಂದ್ರೂ ಮಾನ ಅಪಮಾನಗಳಿಗೆ ಹಿಗ್ಗು ಕುಗ್ಗುಗಳಿಗೆ ಒಳಗಾಗಬಹುದಿಲ್ಲ ಏನು ಬರ್ತೈತಿ ಅದನ್ನು ಸಮಚಿತ್ತದಿಂದ ಸ್ವೀಕಾರ ಮಾಡೋದನ್ನು ನಾವು ಕಲಿತೀವಿ ಅಂದ್ರೆ ನಾವು ನೀವೆಲ್ಲರೂ ಏನಾಗ್ತೀವಿ ಗೌರವಕ್ಕರು ಏನಾಗ್ತೀವಿ ಪರಮ ಸುಖಿಗಳಾಗ್ತೀವಿ ಇಷ್ಟು ಹೇಳಿ ನಿನ್ನ ಪ್ರವಚನ ಮುಗಿಸು ಇಂಥ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಶಕ್ತಿಯನ್ನು ಸದ್ಗುರುನಾಥ ನಿಮ್ಮೆಲ್ಲರಿಗೆ ದೊರಕಿಸಿಕೊಡ್ಲಿ ಅಂತ ಹೇಳ್ತಾ ಜೈ